ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಆ್ಯಂಡ್ ಗ್ರೇಟ್. ಮಕ್ಕಳ, ಎಕ್ಸಾಮ್ಸ್ ಆಗಿದೆ, ಸಖತ್ ರಿಸಲ್ಟ್ಸ್ ಬರುತ್ತೆ ಅಂತ ನನಗಂತೂ ಗೊತ್ತಿದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್ ಮಕ್ಕಳ. ಬಟ್ KCET ಎಕ್ಸಾಮ್ಸ್ ಬರೆದ್ಬಿಟ್ರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗೋದಿಲ್ಲ, ಯಾಕಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಇನ್ನೂ ಬಾಕಿ ಇದೆ ಮಕ್ಕಳ. ಇದೊಂದು ಪ್ರೊಸೆಸ್ ಕಂಪ್ಲೀಟ್ ಆಗಿಬಿಟ್ರೆ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಆಫ್ ಯುವರ್ ಸೆಕೆಂಡ್ PUC. ಸೊ ಇದೊಂದು ಪರ್ಫೆಕ್ಟಾಗಿ ಕಂಪ್ಲೀಟ್ ಆದರೆ ನೀವು ಅಂದ್ಕೊಂಡಿರೋ ಡ್ರೀಮ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಅಂದ್ಕೊಂಡಿರೋ ಕೋರ್ಸ್ ಕೂಡ ಸಿಗುತ್ತೆ ಮಕ್ಕಳ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಸ್ವಲ್ಪ ಎಡವಟ್ ಆದರೂ ಕೂಡ ನೀವು ಏನು ಅಂದ್ಕೊಂಡಿರ್ತೀರಿ ಮಕ್ಕಳ, ಅದು ಆಗದೇ ಇರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತೀರಾ ವರ್ಸ್ಟ್ ಕೇಸಲ್ಲಿ ನಿಮಗೆ ಯಾವ ಸೀಟ್ ಕೂಡ ಸಿಗದೇ ಇರೋ ಚಾನ್ಸಸ್ ಕೂಡ ಇದೆ. ಯಾಕಂದರೆ ದಿಸ್ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಆರ್ ದಿಸ್ ಕೌನ್ಸಿಲಿಂಗ್ ಪ್ರೊಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಮಕ್ಕಳು ಆಪ್ಷನ್ ಎಂಟ್ರಿ ಅಂತ ಏನು ಬರುತ್ತೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಮಕ್ಕಳ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ಕಡೆ ತನಕ ನೋಡಿ, ಬಿಕಾಸ್ ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ಓಕೆನಾ? ಸೊ ಹಾಗಾದರೆ ಇದರಲ್ಲಿ ಮೊದಲನೇ ಸ್ಟೇಜ್ ಯಾವುದು ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಮಕ್ಕಳ. ಎಸ್, ಈ ವೆರಿಫಿಕೇಷನ್ ಸ್ಲಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ಪಿಂದ ನೀವು ಯಾವ್ಯಾವ ಕೋಟನ್ನು ಕ್ಲೇಮ್ ಮಾಡ್ತಾ ಇದ್ರಿ ಮಕ್ಕಳ, ಅದು ಅಪ್ರೂವ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಕೆಲವರು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಲೈಕ್ ಕನ್ನಡ ಮೀಡಿಯಂ ಕೋಟ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಕೋಟ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೋಟ ಆಗಿರ್ಬೋದು, ಇದೆಲ್ಲನೂ ಕೂಡ ಕ್ಲೇಮ್ ಮಾಡಬೇಕಂತ ಹೇಳಿ ಸರ್ಟಿಫಿಕೇಟ್ಸ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಮತ್ತು ಕೆಲವು ಚೆಕಪ್ಗಳು ಕೂಡ ಹೋಗಿರ್ತಾರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ. ಓಕೆ, ಸೊ ಇದೆಲ್ಲವೂ ಕೂಡ ಅಪ್ರೂವ್ ಆಗಿದೆಯಾ ಅನ್ನೋದು ಈ ವೆರಿಫಿಕೇಷನ್ ಸ್ಲಿಪ್ ಮುಖಾಂತರ ಗೊತ್ತಾಗುತ್ತೆ. ಏನಾದರೂ ಇದು ಅಪ್ರೂವ್ ಆಗಿಲ್ಲ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ KA ಆ್ಯಂಡ್ ಟ್ರೈ ಟು ನೋ ದ ರೀಸನ್ಸ್ ವೈ ಇಟ್ ಇಸ್ ನಾಟ್ ಅಪ್ರೂವ್ಡ್. ಓಕೆ, ಎಸ್ಪೆಷಲಿ ಮಕ್ಕಳ, ನಿಮಗೆ SNQ ಕೋಟಾನ ಕ್ಲೇಮ್ ಮಾಡಬೇಕಂತಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಬೀಳುತ್ತೆ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಏನಾದರೂ ಬಿಲೋ 8 lakhs ಇದ್ದರೆ ಮಾತ್ರ ನೀವು SNQ ಕೋಟಾನ ಕ್ಲೇಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ SNQ ಕೋಟಾಯಿಂದ ನಿಮ್ಮ ಫೀಸ್ ಕೂಡ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಫೀಸ್ ಏನಿದೆ ಮಕ್ಕಳ, ಐ ಥಿಂಕ್ 1 lakh or 1,20,000 ಏನಿದೆ ಅಷ್ಟಿರೋದಿಲ್ಲ, ತುಂಬಾ ಕಡಿಮೆ ಆಗುತ್ತೆ ಫೀಸ್. ಲೈಕ್ 50% or 60% ರಿಡ್ಯೂಸ್ ಆಗುತ್ತೆ. ಸೊ ಅದರಿಂದ ನೀವೇನಾದರೂ SNQ ಕೋಟಾ ಕ್ಲೇಮ್ ಮಾಡಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಮುಖ್ಯ ಆಗುತ್ತೆ. ಅದೇನಾದ್ರು ಅಪ್ರೂವ್ ಆಗಿಲ್ಲ ಅಂತಂದರೆ ಕೈಂಡ್ಲಿ ಚೆಕ್ ಇಟ್. ಓಕೆನಾ? ಸೊ ಫೈನ್. ಸೊ ನೆಕ್ಸ್ಟ್ ಏನಕ್ಕೆ ವೆರಿಫಿಕೇಷನ್ ಸ್ಲಿಪ್ ಅಂತ ಅಂದರೆ, ನೆಕ್ಸ್ಟ್ ಮಕ್ಕಳ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಒಂದು 8 ಡಿಜಿಟ್ ಸೀಕ್ರೆಟ್ ಕೀ ಕೊಡ್ತಾರೆ. ಈ 8 ಡಿಜಿಟ್ ಸೀಕ್ರೆಟ್ ಕೀ ಏನಕ್ಕೆ ಬೇಕು? ಸೊ ಮೊದಲನೇದಾಗಿ ಮಕ್ಕಳ, ಸೀಕ್ರೆಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಯಾರಿಗೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡಬಾರ್ದು. ಸೊ ನಿಮ್ಮ ಪೇರೆಂಟ್ಸ್ ಆಗ್ಬೋದು, ನಿಮ್ಮ ಗಾರ್ಡಿಯನ್ಸ್ ಆಗ್ಬೋದು, ಯಾರಿಗಾದ್ರೂ ಮೇಲೆ ನಿಮ್ಮ ನಂಬಿಕೆ ಇದೆ ಅಂತಂದರೆ ಅವ್ರಿಗೆ ಮಾತ್ರ ಶೇರ್ ಮಾಡಿ. ನೀವೆಲ್ಲ ಒಂದು ಕಡೆ ಲೈಕ್ ಸೈಬರ್ ಸೆಂಟರ್ಗೆ ಹೋಗಿರ್ತೀರಿ, ಅಲ್ಲಿ ನಿಮ್ಮ ಅಲ್ಲಿ ಯಾರು ನೋಡ್ಕೊಳ್ತಿರ್ತಾರೆ ಅವ್ರಿಗೆಲ್ಲ ಸೀಕ್ರೆಟ್ ಕೀ ಶೇರ್ ಮಾಡೋದು ಇದೆಲ್ಲ ಮಾಡಬೇಡಿ. ಯಾಕಂದರೆ ಏನಾದರೂ ಮಕ್ಕಳ ಹೆಚ್ಚು ಕಡಿಮೆ ಆಯ್ತಂದರೆ ನಿಮಗೆ ಸೀಟ್ ಸಿಗದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ದೆರ್ ಆರ್ ನಂಬರ್ ಆಫ್ ಒಕೇಶನ್ಸ್ ವಿಚ್ ಹ್ಯಾಸ್ ಹ್ಯಾಪೆಂಡ್ ಅರ್ಲಿಯರ್. ಓಕೆನಾ? ಅಷ್ಟೇ ಅಲ್ಲ, ನಿಮಗೆ ಫರ್ದರ್ ಲಾಗಿನ್ ಪ್ರೊಸೆಸ್ಗೂ ಕೂಡ ಈ ಸೀಕ್ರೆಟ್ ಕೀ ಯೂಸ್ ಆಗ್ತಾ ಹೋಗುತ್ತೆ. ಸರ್ ಯಾವ ರೀತಿ ಅಂತಂದರೆ ಮಕ್ಕಳ, ಮೊದಲನೇದಾಗಿ ನೀವು KA ಪೋರ್ಟಲಲ್ಲಿ ನಿಮ್ಮದೇ ಆದ ಒಂದು ನಿಮ್ಮೊಂದು ಒಂದು ಓಪನ್ ಮಾಡ್ಕೊಳ್ತೀರಿ ಮಕ್ಕಳ. ಅದರಲ್ಲಿ ಲೈಕ್ ನಿಮ್ದು ಪೋರ್ಟಲ್ ಓಪನ್ ಮಾಡ್ಕೊಳ್ತೀರಿ. ಆ ಪೋರ್ಟಲ್ಗೆ ನೀವು ಏನು ಮಾಡ್ತೀರಿ, ಯೂಸರ್ ID ಮತ್ತು ಪಾಸ್ವರ್ಡ್ನ ಕೊಟ್ಟಿರ್ತೀರಿ ಫಸ್ಟ್. ಸೊ ನೆಕ್ಸ್ಟ್ ಏನು ಆಗುತ್ತೆ ಮಕ್ಕಳ, ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ನಿಮಗೆ ಅದರಲ್ಲಿ ಒಂದು ಸೀಕ್ರೆಟ್ ಕೀ ಕೊಡ್ತಾರಲ್ವ, ಈ ಸೀಕ್ರೆಟ್ ಕೀನ ಇನ್ಸ್ಟೆಡ್ ಆಫ್ ಯೂಸರ್ ID ಯು ವಿಲ್ ಬಿ ಯೂಸಿಂಗ್ ದ ಸೀಕ್ರೆಟ್ ಕೀ ಇನ್ ಫ್ಯೂಚರ್. ಮೊದಲನೇದಾಗಿ ಯೂಸರ್ ID ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀರಿ. ಬಟ್ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ಇನ್ಸ್ಟೆಡ್ ಆಫ್ ದಿಸ್ ಯೂಸರ್ ID ಯು ವಿಲ್ ಬಿ ಯೂಸಿಂಗ್ ದ ಸೀಕ್ರೆಟ್ ಕೀ ಫಾರ್ ಫರ್ದರ್ ಲಾಗಿನ್ ಪ್ರೊಸೆಸ್. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಸೊ ಯೂಸರ್ ID ಬದಲು ಸೀಕ್ರೆಟ್ ಕೀನ ಯೂಸ್ ಮಾಡ್ತೀರಿ, ಪಾಸ್ವರ್ಡ್ ರಿಮೈನ್ಸ್ ಸೇಮ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಅದರಿಂದ ಮಕ್ಕಳ ವೆರಿಫಿಕೇಷನ್ ಸ್ಲಿಪ್ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ರಿಲೀಸ್ ಆಗುತ್ತೆ ಅದನ್ನು ಖಂಡಿತ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಯು ನೀಡ್ ಟು ಸ್ಟೇ ಟ್ಯೂನ್ಡ್ ಫಾರ್ ಅವರ್ ಚಾನಲ್ ಫಾರ್ ದಟ್. ಓಕೆನಾ? ಫೈನ್. ಅತಿ ಶೀಘ್ರದಲ್ಲಿ ಮಕ್ಕಳ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಸೊ ವೆರಿಫಿಕೇಷನ್ ಸ್ಲಿಪ್ ಆದಮೇಲೆ ನೆಕ್ಸ್ಟ್ ಏನು? ಸೊ ನೆಕ್ಸ್ಟ್ ಬಂದು ಮಕ್ಕಳ, ದರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ವಿಚ್ ಯು ನೀಡ್ ಟು ಬಿ ಬಾದರ್ಡ್ ಅಬೌಟ್. ಮೊದಲನೇದಾಗಿ ಮಕ್ಕಳ ಆಪ್ಷನ್ ಎಂಟ್ರಿ. ಎಸ್, ಆಪ್ಷನ್ ಎಂಟ್ರಿ ಕೂಡ ನಿಮಗೆ ಒಂದು ಟೈಮ್ ಮತ್ತು ಡೇಟ್ನ ಅನೌನ್ಸ್ ಮಾಡಿ ತರ್ಕೊಂಡ್ರು. ಆ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಅದರಲ್ಲಿ ಏನು ಪ್ರೊಸೆಸ್ ಇರುತ್ತೆ, ಎಷ್ಟು ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಇದೆಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲೇ. ಓಕೆನಾ? ಸೊ ಅಪಾರ್ಟ್ ಫ್ರಮ್ ದಟ್ ಮಾಕ್ ರೌಂಡ್ ಇರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಾಕ್ ರೌಂಡಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಪ್ರೊಸೆಸ್ ಸರಿ ಇದೆಯಾ ಇಲ್ವಾ ಅಂತ. ಏನಾದರೂ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಕ್ಕಳ ಬೇಕಾಬಿಟ್ಟು ಎಂಟ್ರಿ ಮಾಡಿದರೆ ನಿಮಗೆ ಸೀಟ್ ಸಿಗದಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಮೊದಲನೇದಾಗಿ ತಿಳಿಸ್ಕೊಡುತ್ತೆ ಮಾಕ್ ರೌಂಡ್. ಅಂದರೆ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂತ ನಿಮಗೆ ತಿಳಿಸ್ಕೊಡುತ್ತೆ. ಯಾಕಂದರೆ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ವೇರ್ ಯು ಕ್ಯಾನ್ ಎಡಿಟ್ ಯುವರ್ ಆಪ್ಷನ್ಸ್. ಎಡಿಟ್ ಅಂದರೆ ಆ್ಯಡ್ ನ್ಯೂ ಕಾಲೇಜಸ್ ಆರ್ ಡಿಲೀಟ್ ದೀಸ್ ಕಾಲೇಜಸ್. ಯಾಕಂದರೆ ಫ್ಯೂಚರಲ್ಲಿ ಮಕ್ಕಳ ಹೊಸ ಕಾಲೇಜ್ಗಳನ್ನ ಆ್ಯಡೇ ಮಾಡೋದಕ್ಕಾಗಲ್ಲ. ಇದು ತುಂಬ ಜನ ಗೊತ್ತಿರಬೇಕು. ಸೊ ಕೇಳ್ತಾರೆ, ಸರ್ ಆಪ್ಷನ್ ಫಸ್ಟ್ ರೌಂಡ್ ಆಗಿಬಿಡುತ್ತೆ, ಸರ್ ಹೊಸ ಕಾಲೇಜ್ ಆ್ಯಡ್ ಮಾಡ್ಬೋದಾ? ಆ್ಯಡ್ ಮಾಡೋದಕ್ಕಾಗಲ್ಲ. ಹೊಸ ಕಾಲೇಜ್ ಮತ್ತು ಹೊಸ ಕೋರ್ಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಮಾಕ್ ರೌಂಡ್. ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೌಂಡ್. ಆ್ಯಂಡ್ ಮಾಕ್ ರೌಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ, ಸಿಗೋ ಚಾನ್ಸಸ್ ಇದೆ ಅಂತ. ಅದೇ ಸಿಗುತ್ತಾ ಸರ್? ಸಿಗ್ಬೋದು.
ಸಿಗದೇನೂ ಇರ್ಬೋದು. ಯಾಕೆ ಸಿಗ್ಬೋದು ಯಾವಾಗ ಉಳಿದವರೆಲ್ಲರೂ ಕೂಡ ಅದೇ ಆಪ್ಷನ್ಸ್ ಇಟ್ಟರೆ. ಬಟ್ ಕೆಲವರು ಎಚ್ಚೆತ್ಕೊಳ್ತಾರೆ, ಮಾಕ್ ರೌಂಡ್ ಬಂದಮೇಲೆ ಕೆಲವರೆಲ್ಲ ಎಡಿಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಕೆಲವರೆಲ್ಲ ಆ್ಯಡ್ ಮಾಡ್ತಾರೆ, ಕೆಲವರೆಲ್ಲ ಡಿಲೀಟ್ ಮಾಡ್ತಾರೆ, ಕೆಲವರೆಲ್ಲ ಅವರ ಪ್ರಿಫರೆನ್ಸ್ನ ಚೇಂಜಸ್ ಮಾಡ್ತಾರೆ. ಈ ಟೈಮಲ್ಲಿ ಆದಾಗ ಆಬ್ವಿಯಸ್ಲಿ ನಿಮಗೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲರೂ ಕೂಡ ಹಂಗೆ ಸ್ಟೇಬಲ್ ಆಗಿ ಉಳ್ಕೊಂಡ್ರೆ ಖಂಡಿತ ಅದೇ ಆಪ್ಷನ್ ಸಿಗುತ್ತೆ. ಇಲ್ಲ ಬೇರೆಯವರೆಲ್ಲ ಚೇಂಜಸ್ ಮಾಡ್ತಾ ಅಂತಂದ್ರೆ ಆಬ್ವಿಯಸ್ಲಿ ದ ಪ್ರೊಬಾಬಿಲಿಟಿ ವಿಲ್ ಚೇಂಜ್ ಆ್ಯಂಡ್ ದೆನ್ ಯು ಮೈಟ್ ಆಲ್ಸೋ ಮಿಸ್ ದಟ್ ಕಾಲೇಜ್. ಸೊ ನೀವು ಕೂಡ ಚೇಂಜಸ್ ಮಾಡ್ಕೊಳ್ಳಿ, ಪ್ರಿಫರೆನ್ಸ್ನ ಚೇಂಜಸ್ ಮಾಡ್ಕೊಳ್ಳಿ. ಆ್ಯಡ್ ಮಾಡೋಂಗಿದ್ರೆ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡಿ, ಕೋರ್ಸ್ಗಳನ್ನ ಕೂಡ ಆ್ಯಡ್ ಮಾಡಿ. ಓಕೆನಾ, ಫೈನ್. ನೆಕ್ಸ್ಟ್ ರೌಂಡ್ 1 ಮತ್ತು ರೌಂಡ್ 2 ಇರುತ್ತೆ. ರೌಂಡ್ 3 ಇರುತ್ತಾ ಸರ್? ರೌಂಡ್ 3 ಆಪ್ಷನಲ್ ಮಕ್ಕಳ, ಇರ್ಬೋದು ಇಲ್ಲದೆ ಇರ್ಬೋದು. ಏನಾದರೂ ಸೀಟ್ಸ್ ಖಾಲಿಯಾಗಿಲ್ಲ ಅಂತಂದರೆ ಖಂಡಿತ ರೌಂಡ್ 3 ಇರುತ್ತೆ. ಸೀಟ್ಸ್ ಎಲ್ಲ ಖಾಲಿಯಾಗಿದ್ದರೆ ರೌಂಡ್ 3 ಇರೋ ಚಾನ್ಸಸ್ ಕಡಿಮೆ. ಸೊ ರೌಂಡ್ 3 ಇಸ್ ಪ್ಯೂರ್ಲಿ ಆಪ್ಷನಲ್. ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಜಾಸ್ತಿ ಹೋಗೋದಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಅಷ್ಟೇ KA ಡೈರೆಕ್ಟರ್ ಬಂದು ಫಸ್ಟ್ ಇಲ್ಲ ಅಂತ ಹೇಳಿದರು, ಆಮೇಲೆ ಇದೆ ಅಂತ ಹೇಳಿದರು. ಸೊ ಆ ಗ್ಯಾಂಬಲ್ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಮಕ್ಕಳ. ಬಟ್ ರೌಂಡ್ 2 ಟಿಲ್ ರೌಂಡ್ 2 ಇಸ್ ವೆರಿ ಇಂಪಾರ್ಟೆಂಟ್. ರೌಂಡ್ 1 ಆ್ಯಂಡ್ ರೌಂಡ್ 2 ಆರ್ ಇಂಪಾರ್ಟೆಂಟ್. ಇದ್ರ ಎರಡನ್ನೂ ಕೂಡ ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ನೆನಪಿರಲಿ ಮಕ್ಕಳ, ಒಂದು ಸಲ ಮಾಕ್ ರೌಂಡ್ ಆಗಿಬಿಟ್ರೆ ನೀವು ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೊಸ ಕೋರ್ಸ್ಗಳನ್ನೂ ಕೂಡ ಆ್ಯಡ್ ಮಾಡೋದಕ್ಕಾಗಲ್ಲ. ಸರ್ ಏನು ಮಾಡ್ಬೋದು ಸರ್? ಹಾಗಾದರೆ ನಾನು ಹೇಳ್ತೀನಿ, ಅದನ್ನು ವಿಡಿಯೋ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ, ಸರಿ. ಹಾಗಾದರೆ ಆಪ್ಷನ್ ಎಂಟ್ರಿ ಅಂದ್ರೇನು? ವಾಟ್ ಯು ಮೀನ್ ಬೈ ಆಪ್ಷನ್ ಎಂಟ್ರಿ ತಿಳಿಸ್ಕೊಡ್ತೀನಿ ಮಕ್ಕಳ, ತಿಳಿಸ್ಕೊಡ್ತೀನಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ನೋಟ್ ಡೌನ್ ಬಿಫೋರ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ಏನೇನು ಪಾಯಿಂಟ್ಸ್ ಗೊತ್ತಿರಬೇಕು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ? ನೋಡಿ ಮಕ್ಕಳ, ಕನ್ಸಿಡರ್ ಆಸ್ ಮೆನಿ ಆಪ್ಷನ್ಸ್ ಆಸ್ ಪಾಸಿಬಲ್. ಮಕ್ಕಳ, 1000 ಆಪ್ಷನ್ಸ್ ಕೊಡಿ, ತೊಂದರೆ ಇಲ್ಲ. ನಾನು ಇದನ್ನೇ ಹೇಳ್ತಿರೋದು. ಏನಂತ ಅಂದರೆ, ಇಫ್ ಅವರ್ ರ್ಯಾಂಕ್ ಇಸ್ ಬಿಲೋ 1000 ಆರ್ 2000, ತುಂಬ ಕಡಿಮೆ ಆಪ್ಷನ್ಸ್ ಕೊಟ್ಟರು ಸಾಕೊಂಡ್ರು. ಯಾಕಂದರೆ ನಿಮಗೆ ಫಿಕ್ಸ್ ಆಗಿರ್ತೀರಿ ಇದೇ ಕಾಲೇಜ್ ಸೀಟ್ ಸಿಗುತ್ತೆ ಅಂತ. 2000 3000 ರ್ಯಾಂಕ್ ಎಲ್ಲ ಜಾಸ್ತಿ ಆಪ್ಷನ್ಸ್ ಅವಶ್ಯಕತೆನೇ ಇಲ್ಲ. ಮಿನಿಮಮ್ ಟು 20-25 ಆಪ್ಷನ್ಸ್ ಕೊಟ್ಕೊಂಡು ಇಟ್ಕೊಂಡ್ರೆ ಸಾಕು. ಸರ್ ಹೇಗೆ ಆಪ್ಷನ್ಸ್ ಕೊಡೋದು? ಆಪ್ಷನ್ಸ್ ಹೇಗೆ ಕೊಡೋದು ಅಂತಂದರೆ, ಲಾಸ್ಟ್ ಇಯರ್ ಕಟ್ ಆಫ್ ನೋಡಬೇಕು. ರೌಂಡ್ 1, ರೌಂಡ್ 2, ರೌಂಡ್ 3 ನಿಮ್ಮ ಕ್ಯಾಟಗರಿಗೆ ಮತ್ತು ಜನರಲ್ ಮೆರಿಟ್ಗೆ ಯಾವ ರೀತಿ ಕಟ್ ಆಫ್ ನಿಂತಿತ್ತು, ಪ್ರಿಫರೇಬಲಿ ಅಷ್ಟೇ ಬರೆದುಕೊಂಡ್ರು. ಆ ಕಡೆ ಈ ಕಡೆ ಒಂದು 50 ಹೆಚ್ಚು ಕಡಿಮೆ ಆಗ್ಬೋದು. ಯಾರಿಗೆ ಲೈಕ್ 300, 3000, 4000 ರ್ಯಾಂಕ್, ಬಿಲೋ 5000 ರ್ಯಾಂಕ್ ಅಂತ ಅಂದ್ಕೊಳ್ಳಿ. ಕಡಿಮೆ ಆಪ್ಷನ್ಸ್ ಇದ್ರೂ ಓಕೆ. ಬಟ್ ಆಸ್ ಯುವರ್ ರ್ಯಾಂಕ್ ಇನ್ಕ್ರೀಸಸ್ ಅಲ್ಲ, ಮೋರ್ ಆಪ್ಷನ್ಸ್ ಯು ನೀಡ್ ಟು ಪ್ರೊವೈಡ್ ಮಕ್ಕಳ. 10,000, 15,000, 20,000 ಈ ಥರ ರ್ಯಾಂಕ್ ಜಾಸ್ತಿ ಆದಷ್ಟು ಜಾಸ್ತಿ ಆಪ್ಷನ್ಸ್ ಕೊಟ್ಕೊಂಡ್ರೆ ತುಂಬ ಒಳ್ಳೆಯದು. ಈವನ್ ಇಫ್ ಯು ಗಿವ್ ಮೋರ್ ದೆನ್ 150-200 ಆಪ್ಷನ್ಸ್ ಆಲ್ಸೋ ಇಟ್ಸ್ ಫೈನ್. ಬಟ್ ಸರ್ ಯಾವುದಾದ್ರೂ ಕೊಡ್ಬೋದಾ ಸರ್? ನನ್ನ ರ್ಯಾಂಕ್ ಈಗ 15,000 ಬಂದಿದೆ ಸರ್, ನಾನು ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಕೊಡ್ಬೋದಾ ಸರ್? ಇಲ್ಲೇ ಹೇಳೋದು ಮಕ್ಕಳ, ಲಾಜಿಕ್ ಇಂಪಾರ್ಟೆಂಟ್ ಅಂತ. ನೋಡ್ಕಂದ ನೀನು ಜನರಲ್ ಮೆರಿಟ್ ಆಗಿರ್ತೀಯ, ನಿನಗೂ ಕೂಡ ಗೊತ್ತು RV ಕಾಲೇಜಲ್ಲಿ ಒಂದು 300-400ಗೆ ಅಥವಾ ಮ್ಯಾಕ್ಸಿಮಮ್ 600ಗೆ ಸೀಟ್ ಮುಗ್ದೋಗುತ್ತೆ. 600 ರ್ಯಾಂಕ್ಗೆ ಸೀಟ್ ಆಲ್ರೆಡಿ ಫಿಲ್ ಆಗಿರುತ್ತೆ ಅಂತ ನಿನಗೂ ಗೊತ್ತು. ಸೊ ನಿನಗೆಲ್ಲ ಒಂದು ಕಡೆ 25-30 ಸಾವಿರ ರ್ಯಾಂಕ್ ಬಂದಿರುತ್ತೆ. ನಿನಗೂ ಕೂಡ ಗೊತ್ತು RV ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ. ಸುಮ್ಮನೆ ಏನಕ್ಕೆ ಹಾಕಕ್ಕೆ ಹೋಗ್ತೀಯಾ? ಸುಮ್ಮನೆ ಏನಕ್ಕೆ ಹಾಕ್ತೀಯಾ? ಸೊ ಈ ರೀತಿ ನಿನಗೆ ಸಿಗದೇ ಇರೋದನ್ನ ಹಾಕೊಂಡು ಕೂತ್ಕೊಂಡ್ರೆ ನೀನು ಅನ್ಕೊಂಬಿಡ್ಬೇಡ, ನಾನು ಹಾಕಿರೋದಿಷ್ಟು KA ಕೊಟ್ಟೆ ಬಿಡುತ್ತೆ ಸೀಟ್ ನನಗೆ, ಪಾಪ ಇವನು ಏನು ಟಾಪ್ ಕಾಲೇಜ್ ಹಾಕೊಂಡೋಗಿದ್ದಾನೆ, ಬೇರೆ ಇವನಿಗೆ ಸಿಗಬೇಕಾಗಿರೋ ಏನು ಸೀಟ್ ಸಿಗಬೇಕಾಗಿರೋ ರ್ಯಾಂಕ್ಗೆ, ಸಾರಿ ಇವನಿಗೆ ಬಂದಿರೋ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗಬೇಕು ಇದನ್ನು ಹಾಕಿಲ್ಲ ಇವನು, ಬಟ್ ಇವನು ಕಾಲೇಜ್ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ RV ಕಾಲೇಜ್ನ ಕೊಟ್ಬಿಡ್ತಾರೆ ಅಂತೆಲ್ಲ ಅನ್ಕೊಂಬೇಡಕ್ಕಂದ. ಹಂಗೆಲ್ಲ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಲಾಜಿಕ್ ಅರ್ಥ ಆಗ್ತಿದೆ ಅಂತ ನಾನು ಹೇಳ್ತಾ ಇರೋದು ನಿನಗೆ. ಸೊ ನಿನಗೇನು ರ್ಯಾಂಕ್ ಬಂದಿರುತ್ತೆ ಅದ್ರ ಪ್ರಕಾರ ಇರೋ ಕಾಲೇಜ್ಗಳನ್ನ ನೀನು ಹಾಕಬೇಕು. ಸೊ ಡೋಂಟ್ ಗೋ ಔಟ್ ಆಫ್ ಲಾಜಿಕ್ ಇಟ್ಕೊಂಡೇ ನೀನು ಆಪ್ಷನ್ ಎಂಟ್ರಿನ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ರೈಟ್, ಫೈನ್. ನೆಕ್ಸ್ಟ್ ನೋಡು, ಯೂಸ್ ಪ್ರೀವಿಯಸ್ ಇಯರ್ ರೌಂಡ್ 1, ರೌಂಡ್ 2, ರೌಂಡ್ 3 ಕಟ್ ಆಫ್ ಲಿಸ್ಟ್ ಅವೈಲಬಲ್ ಇನ್ KA ಅಫಿಷಿಯಲ್ ವೆಬ್ಸೈಟ್. ಹೌದು, ನೀನು ಆಪ್ಷನ್ ಎಂಟ್ರಿ ಮಾಡಬೇಕಂತಂದ್ರೆ ನೀನು ರೌಂಡ್ 1, ರೌಂಡ್ 2, ರೌಂಡ್ 3 ಏನಿದೆ ಈ 3 ರೌಂಡ್ಸ್ದು ಕಟ್ ಆಫ್ ಲಿಸ್ಟ್ನ ಇಟ್ಕೋಬೇಕು. ಬಟ್ ನೀನು ಪ್ರಿಫರೆನ್ಸ್ ಆಗಿ ರೌಂಡ್ 1 ಇಟ್ಕೋಬೇಕು. ಯಾಕೆ ರೌಂಡ್ 2 ಮತ್ತು ರೌಂಡ್ 3 ಅಂದರೆ, ನಿನ್ನನ್ನು ರೌಂಡ್ 2 ಮತ್ತು ರೌಂಡ್ 3ಗೆ ಹೋಗ್ತೀಯ ಅಂದರೆ ಅದು ಅವಶ್ಯಕತೆ ಬರುತ್ತೆ. ಇಲ್ಲ ಅಂತಂದರೆ ರೌಂಡ್ 1 ಕಟ್ ಆಫ್ ಲಿಸ್ಟ್ ಏನಿದೆ ಅದರ ಪ್ರಕಾರನೇ ನೀನು ಆಪ್ಷನ್ ಎಂಟ್ರಿ ಮಾಡಬೇಕು. ಅದು ನಿನಗೆ KA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಏನಾದ್ರು ಸಿಕ್ಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ಲಿ ಹಾಕು, ಅದನ್ನು ಕೂಡ ನಾನು ವಾಟ್ಸಪ್ ಚಾನಲ್ ಏನಿದೆ ಅಲ್ಲಿ ಹಾಕ್ತೀವಿ. ಓಕೆನಾ? ಫೈನ್. ನೆಕ್ಸ್ಟ್, ಯುವರ್ ಹೈಯೆಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಆನ್ ಟಾಪ್ ಫಾಲೋಡ್ ಬೈ ಎ ಲೋಯೆಸ್ಟ್ ಪ್ರಿಫರೆನ್ಸ್. ಸಪೋಸ್ ಅಸ್ಯೂಮ್ ದಟ್ ಯು ಗಾಟ್ ಸಮ್ 1000 ರ್ಯಾಂಕ್ ಅಂತ ಅನ್ಕೋ. ಸೊ ನಿನಗೆ ಗೊತ್ತು ಏನು ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಕ್ಕರೆ ಖುಷಿ ಅಂತ, ಬಟ್ ನೀನು ಗೊತ್ತಿದೆ, ಆದರೂ ಕೂಡ ಗೊತ್ತಿದೆ 600ಗೆ ಲಾಸ್ಟ್ ಇಯರ್ ಕಟ್ ಆಫ್ ಬಂದ್ಬಿಟ್ಟಿದೆ. ಬಟ್ ಏನೋ ಒಂದು ಆಸೆ, ಸರ್ ಇರಲಿ ಸರ್ ಅದು ಆಯ್ತು ಇಟ್ಕೋಕಂದು, ಯಾಕಂದರೆ ಜಸ್ಟ್ 400 ಡಿಫ್ರೆನ್ಸ್ ಇದೆ, ಆಯಿತು ಇಟ್ಕೋ ಪರವಾಗಿಲ್ಲ. ಬಟ್ ನಿನಗೆ ಚಾನ್ಸಸ್ ಇರೋದು AI/ML ಇಲ್ಲ ಡೇಟಾ ಸೈನ್ಸ್ ಇಲ್ಲ ಸೈಬರ್ ಸೆಕ್ಯೂರಿಟಿ, ಇದು ಸೀಟ್ ಇರುತ್ತೆ. ಅಥವಾ EC ಕೂಡ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಇದನ್ನು ನೀನೇನು ಮಾಡ್ತೀಯ? ಟಾಪಲ್ಲಿ ಹಾಕೊಂಡು ಬರ್ತೀಯ RV ಕಾಲೇಜಲ್ಲಿ. ಸರ್ RV ಕಾಲೇಜಲ್ಲಿ ಇದೆಲ್ಲನೂ ಹಾಕ್ಬೋದಾ? ಖಂಡಿತ ಹಾಕ್ಬೋದು. RV ಕಾಲೇಜಲ್ಲಿ ಇರೋ ಎಲ್ಲ ಲಿಸ್ಟನ್ನು ಕೂಡ ನೀನು ಹಾಕೊಂಡು ಬರ್ಬೋದು ಕಂದ. ಅದಾದಮೇಲೆ ಯೂಶ್ವಲಿ ಏನು ಮಾಡ್ತಾರೆ, ಪೆಸೆಟ್ಗೆ ಹೋಗ್ತಾರೆ, ಅದಾದಮೇಲೆ BMSಗೆ ಹೋಗ್ತಾರೆ. ಈ ರೀತಿ ಪ್ರಿಫರೆನ್ಸ್ ಬರ್ತಾ ಹೋಗುತ್ತೆ, ಹೌದಲ್ಲ? ಸೊ ನೀನು ಬೇಕಾದ್ರೆ ಎಲ್ಲ ಕೋರ್ಸ್ಗಳು ಹಾಕೋಲಿ,
ಬಟ್ ನಿನ್ನ ಪ್ರಿಫರೆನ್ಸ್ ಯಾವುದಿದೆ ಅದನ್ನ ಹಾಕೊಂಡು ಬರಬೇಕು. ಈಗ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಲಿಲ್ವಾ, ನೆಕ್ಸ್ಟ್ ಯಾವುದಕ್ಕೆ ಹೋಗ್ತೀನಿ, AIML. ಅದಕ್ಕೆ ಯಾವುದಕ್ಕೆ, ಅದು ಬಿಟ್ಟರೆ ಇನ್ಯಾವುದಕ್ಕೆ ಹೋಗ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೌದಲ್ವಾ? ಸರಿ, ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತಾ, ಮೆಷಿನ್ ಲರ್ನಿಂಗ್ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದು ಡೇಟಾ ಸೈನ್ಸ್ಗೆ ಹೋಗ್ತೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತೀವಿ, ಸೈಬರ್ ಸೆಕ್ಯೂರಿಟಿಗೆ ಹೋಗ್ತೀವಿ. ಅದನ್ನು ಬಿಟ್ಟರೆ ECಗೆ ಹೋಗ್ತೀನಿ. ಈ ರೀತಿ ಪ್ರಿಫರೆನ್ಸ್ಗಳನ್ನ ಹಾಕೊಂಡು ಬರ್ತೀರಿ, ಹೌದಲ್ವಾ? ರೈಟ್, ಅದೇ ಪ್ರಿಫರೆನ್ಸಲ್ಲಿ ನಿಂದಿರಬೇಕು. ಇದು ನನ್ನ ಪ್ರಿಫರೆನ್ಸ್. ನಿನ್ನ ಪ್ರಿಫರೆನ್ಸ್ ಏನಿದೆ ಅದ್ರ ಪ್ರಕಾರ ಹಾಕೊಂಡ್ಬೇಕಂದ. ಸೊ ನಿನ್ನ ಹೈಯೆಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಆನ್ ಟಾಪ್ ಆ್ಯಂಡ್ ಲೋಯೆಸ್ಟ್ ಪ್ರಿಫರೆನ್ಸ್ ಹಂಗೆ ಕೆಳಗೆ ಬರ್ತಾ ಹೋಗಬೇಕು. ಪೆಸೆಟ್ ಆಗ್ಬೋದು, ಈ BMS ಆಗ್ಬೋದು. ಬೇಕಾದ್ರೆ ಕೆಲವರಿಗೆ ಪೆಸೆಟ್ ಮನೆ ಹತ್ರದಲ್ಲಿರ್ಬೋದು. ಸೊ ಇಲ್ಲ ಪೆಸೆಟಲ್ಲೇ ಓದಬೇಕು ಅಂತ ಅಂದ್ಕೊಂಡಿರ್ಬೋದು. ಸೊ ಪೆಸೆಟ್ನ ಟಾಪಲ್ಲಿ ಹಾಕೊಂಡು ಬನ್ನಿ. ಸೊ ಯೂಶ್ವಲಿ ಜನರಲಾಗಿ ಹೆಂಗೆ ಥಿಂಕ್ ಮಾಡ್ತಾರೆ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಸರ್ ಏನು ಸರ್ ನೀವು RV ಕಾಲೇಜಿಗೆ ಅಷ್ಟು ಹೈಪ್ ಕೊಡ್ತಾ ಇದ್ದೀರಿ? ಇಲ್ಲ ಕಂದ, ಜನರಲಾಗಿ ಸ್ಟೂಡೆಂಟ್ಸ್ RV ಕಾಲೇಜ್ಗೆ ಹೈಪ್ ಕೊಡ್ತಾರೆ, ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ಯಾವುದೇ ಕಾಲೇಜ್ ಮೇಲೆ ಹೈಪ್ ಕೊಡಬೇಕಂತ ಏನಿಲ್ಲ. ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್ ಥಿಂಕ್ ಆ್ಯಂಡ್ ದಟ್ ಇಸ್ ಹೌ ಐ ಆಮ್ ಆಲ್ಸೋ ಟೆಲಿಂಗ್. ಸೊ ನೀನು ಮನೆ ಹತ್ರ ಇರೋ ಕಾಲೇಜಲ್ಲಿ ಓದ್ತೀನಿ ಸರ್, ಪರವಾಗಿಲ್ಲ ನನಗೆ ಅಂತಂದರೆ ಫೈನ್ ಕಂದ. ಸೊ ನೀನು ಅದನ್ನೇ ಪ್ರಿಫರೆನ್ಸಾಗಿ ಕೊಟ್ಕೊಂಡು ಬಾ. ಸೊ ನಿನ್ನ ಏನು ಪ್ರಿಫರೆನ್ಸ್ ಇದೆ ದಟ್ ಶುಡ್ ಬಿ ಆನ್ ಟಾಪ್ ಅಷ್ಟೇ. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಏನು, ಡು ನಾಟ್ ಆ್ಯಡ್ ಕಾಲೇಜಸ್ ಆ್ಯಂಡ್ ಕೋರ್ಸ್ ವಿಚ್ ಯು ಡು ನಾಟ್ ವಾಂಟ್ ಟು ಜಾಯಿನ್ ಟು. ಸೊ ಏನು ಮಾಡ್ತಾರೆ ಅಂತಂದರೆ, ಇರಲಿ ಬಿಡೋ ಇದೊಂದು ಕಾಲೇಜ್ ಆ್ಯಡ್ ಮಾಡೋಣ, ಇರಲಿ ಬಿಡೋ ಇದೊಂದು ಕೋರ್ಸ್ ಆ್ಯಡ್ ಮಾಡೋಣ ಅನ್ನೋ ರೀತಿನೂ ಕೂಡ ಆ್ಯಡ್ ಮಾಡಿಬಿಡ್ತಾರೆ. ಬಟ್ ರಿಸಲ್ಟ್ಸು ಏನಾದರೂ ಅದೇ ಕಾಲೇಜ್ ಅಥವಾ ಅದೇ ಕೋರ್ಸ್ ಬಂತು ಅಂತಂದರೆ ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅಯ್ಯೋ ಈ ಕಾಲೇಜ್ ನನಗೆ ಹೋಗೋಕ್ಕೆ ಇಷ್ಟ ಇಲ್ವಲ್ಲ, ಅಯ್ಯೋ ಈ ಕೋರ್ಸ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ವಲ್ಲ, ಏನು ಮಾಡೋದು ನೋಡ್ಕಂದ ತುಂಬ ತೊಂದರೆಗೆ ಸಿಗಾಕೊಂಡ್ಬಿಡ್ತೀಯ ಆಗ ನೀನು. ಯಾಕಂತಂದರೆ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಕೆಲವು ಚಾಯ್ಸ್ಗಳಿದೆ, ತುಂಬ ನಿನಗೆ ಇಕ್ಕಟ್ಟಿಗೆ ಸಿಕ್ಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಗಿನಿಂಗಲ್ಲೇ ಯೋಚನೆ ಮಾಡಿ ಕೋರ್ಸ್ಗಳು ಮತ್ತು ನಿನ್ನ ಕಾಲೇಜ್ಗಳನ್ನ ಆ್ಯಡ್ ಮಾಡು. ಸುಮ್ಮನೆ ಯಾವುದೋ ಒಂದು ಕಾಲೇಜ್ ಯಾವುದೋ ಒಂದು ಕೋರ್ಸ್ ಕೊಟ್ಬಿಟ್ಟು ಅದಾದಮೇಲೆ ಸಿಕ್ಕಿದ್ಮೇಲೆ ಸರ್ ಹಂಗೆ ಇದು ಬೇಡ ಸರ್ ಇದು ಅಂತಂದರೆ ನಿನ್ನ ಚಾಯ್ಸ್ ಮತ್ತು ನಿನ್ನ ಏನೋ ಒಂದು ಚಾನ್ಸ್ ಸಿಕ್ಕಿದ ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ಬಿಡ್ತೀಯಾ. ಸೊ ಸಿಗಬೇಕಾಗಿರೋ ಕಾಲೇಜ್ ಕೂಡ ಸಿಗದೆ ಔಟ್ ಆಗುತ್ತಾಗ. ಬಿ ವೆರಿ ವೆರಿ ಕೇರ್ಫುಲ್. ಸೊ ಮೊದಲನೇದಾಗಿ ಪ್ರಿಫರೆನ್ಸ್ ಆ್ಯಡ್ ಮಾಡೋದನ್ನು ಕರೆಕ್ಟಾಗಿ ಕಲ್ತ್ಕೋ. ಅದಾದಮೇಲೆ ಬೇಡದಿರೋ ಕಾಲೇಜ್ ಮತ್ತು ಬೇಡದಿರೋ ಕೋರ್ಸ್ಗಳನ್ನ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ. ಸಿಕ್ಕಿದ್ಮೇಲೆ ಆಮೇಲೆ ತೊಂದರೆಗೆ ಸಿಗಾಕೊಳ್ತೀಯ. ಯಾಕಂದರೆ ಪ್ರತಿ ವರ್ಷ ನಮ್ಮ ಕೆಲವು ಮಕ್ಕಳು ಕಮೆಂಟ್ ಮಾಡ್ತಿರ್ತಾರೆ, ಸರ್ ನನಗೆ ಈ ಸೀಟ್ ಮತ್ತು ಕಾಲೇಜ್ ಬೇಕಾಗಿರಲಿಲ್ಲ ಸರ್, ಸಿಕ್ಬಿಟ್ಟಿದೆ ಏನು ಮಾಡಲಿ ಸರ್. ನಾನು ಫಸ್ಟ್ ಕೇಳೋದು ಅದನ್ನೇ, ನಿನಗೆ ಬೇಕಾಗಿಲ್ಲ ಅಂತಂದರೆ ಏನಕ್ಕೆ ಆ್ಯಡ್ ಮಾಡೋಕ್ಕೆ ಹೋದೆ? ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಆ್ಯಂಡ್ ಕೆಲವರು ಅಂತಾರೆ, ಸರ್ ನಂದು 30,000 ರ್ಯಾಂಕ್ ಬಂದಿತ್ತು ಸರ್, ಬಟ್ ಸ್ವಲ್ಪ ದುರಾಸೆ ಇತ್ತು ಸರ್, ನನಗೆ 25,000 ಕಟ್ ಆಫ್ ಏನಿದೆ ಸರ್ ಅದಕ್ಕೆ ನಿಲ್ಲಿಸ್ಬಿಟ್ಟೆ ಸರ್, ಈಗ ನನಗೆ ಸಿಗ್ತಾ ಇಲ್ವಲ್ಲ ಸರ್. ಪ್ರೀವಿಯಸ್ ಇಯರಲ್ಲಿ ಗೊತ್ತಿತ್ತಲ್ವ ಕಂದ ನಿನಗೆ 25,000 ಕಟ್ ಆಫ್ ನಿಲ್ತಿದೆ ಅಂತ, ಏನಕ್ಕೆ ಅಷ್ಟಕ್ಕೆ ಆ್ಯಡ್ ಮಾಡಿದೆ? 30 ನಿಯರ್ ಬೈ 28-29 ಅಲ್ಲಿ ಕಟ್ ಆಫ್ ನಿಲ್ಸಿದ್ರು ಓಕೆ ಕಣೋ. ಬಟ್ ಅತಿ ಆಸೆ ಒಳ್ಳೇದಲ್ಲ. ಸಿಗೋಕ್ಕೆ ಚಾನ್ಸಸ್ ಪ್ರೊಬಾಬಿಲಿಟಿ ಕಡಿಮೆ ಇದ್ಮೇಲೆ ಯಾಕೆ ಅಲ್ಲಿಗೆ ನಿಲ್ಸಿದ್ಯಾ? ಒಂದು 28-29,000 30,000 ಯಾವ್ದು ಸಿಕ್ಕಿದೆ, 31, 32, 33,000 ಯಾವ್ದು ಸಿಕ್ಕಿದೆ ಅದನ್ನು ಪ್ರಿಫರೆನ್ಸ್ ಆರ್ಡ್ರಲ್ಲಿ ಕೊಟ್ಕೊಂಡು ಬಾ. ಯಾಕೆ ಕೊಟ್ಟಿಲ್ಲ ನೀನು ಅದನ್ನು? ಸರಿ, ನೀನು RV ಕಾಲೇಜ್ ಕೊಟ್ಟಿದ್ಯಾ, ಕೊಟ್ಕೋ, ಬೇಡ ಅಂತ ಹೇಳಲ್ಲ. ಫಸ್ಟ್ 10 ಕಾಲೇಜಸಲ್ಲಿ ನಿನಗೆ ಸಿಗದೇ ಇರೋ ಕಾಲೇಜ್ ಫಸ್ಟ್ ಒಂದು 100 ಆಪ್ಷನ್ಸ್ ಕೊಟ್ಟಿದ್ಯಾ ಅಂತ ಅನ್ಕೋಕಂದ. ಕರೆಕ್ಟಾಗಿ ಕೇಳಿಸ್ಕೊ, ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊ. ಒಂದು 100 ಆಪ್ಷನ್ಸ್ ಕೊಟ್ಟಿದ್ಯಾ ಅಂತ ಅನ್ಕೋ. 100 ಆಪ್ಷನ್ಸಲ್ಲಿ ನಿನಗೆ ಫಸ್ಟ್ 30 ಆಪ್ಷನ್ಸ್ ಸಿಗದೇ ಇರೋ ಕಾಲೇಜ್ಗಳು ಹಾಕೊಂಬಂದಿರ್ತೀಯ ಅಂತ ಅನ್ಕೋ. ಈ ರೀತಿ ಯೋಚನೆ ಮಾಡ್ಕಂದ, ಈ ರೀತಿ ಯೋಚನೆ ಮಾಡು. ಸೊ ನೀನು ಯು ಆರ್ ಫಿಲ್ಲಿಂಗ್ 100 ಆಪ್ಷನ್ಸ್ ಅಂತ ಅನ್ಕೋ. 100 ಆಪ್ಷನ್ಸ್ ಇದನ್ನು 3 ಭಾಗದಲ್ಲಿ ಫಿಲ್ ಮಾಡ್ಕಂದ. ಜಸ್ಟ್ ಸ್ಪ್ಲಿಟ್ ಇಂಟು 3 ಪಾರ್ಟ್ಸ್. ಸ್ಪ್ಲಿಟ್ ಇಟ್ ಇಂಟು 3 ಪಾರ್ಟ್ಸ್. 3 ಪಾರ್ಟ್ಸಲ್ಲಿ ಸ್ಪ್ಲಿಟ್ ಮಾಡಿದಾಗ ನಿನಗೆ ಫಸ್ಟ್ ಪಾರ್ಟ್, ಓಕೆ, ಫಸ್ಟ್ ಪಾರ್ಟ್ ಬಂದು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್. ಓಕೆ, ಆ್ಯಂಡ್ ಥರ್ಡ್ ಪಾರ್ಟ್ ಏನಿದು? ಈ 3 ಪಾರ್ಟ್ಸಲ್ಲಿ ಏನು ಮಾಡಬೇಕು? ಬೇಕಾದರೆ ಇದರಲ್ಲಿ ಒಂದು 30 ಕಾಲೇಜಸ್ ಹಾಕೊಂಡು ಬಾ. ಓಕೆ, ಇದರಲ್ಲಿ ಒಂದು 30 ಕಾಲೇಜಸ್ ಆ್ಯಂಡ್ ಕೋರ್ಸಸ್, 30 ಆಪ್ಷನ್ಸ್ ಅಂತ ಅನ್ಕೋ. 30 ಆಪ್ಷನ್ಸ್ ವಿಚ್ ಇನ್ಕ್ಲೂಡ್ಸ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಏನು ಸರ್ ಹಂಗಂದ್ರೆ ಅಂತಂದರೆ, ಈಗ RV ಕಾಲೇಜ್ ಅಂತ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ತಕ್ಕಂಥ ಅದರಲ್ಲಿ 5 ಕೋರ್ಸ್ ಹಾಕೊಂಡು ಬರ್ತೀಯ ಅಂತ ಅನ್ಕೋ. 5 ಆಪ್ಷನ್ಸ್ ಮುಗ್ದೋಯ್ತು. ಪೆಸೆಟ್ ಒಂದು ಕಾಲೇಜ್ ಚೂಸ್ ಮಾಡ್ತೀಯ, ಅದರೊಳಗೆ 4 ಕೋರ್ಸ್ ಹಾಕೊಳ್ತೀಯ, ಪ್ಲಸ್ 4 9 ಆಪ್ಷನ್ಸ್ ಮುಗ್ದೋಯ್ತು. RV 5, ಪೆಸೆಟ್ 4 ಆಯ್ತಲ್ವಾ? ಈ ರೀತಿ ಒಂದು 30 ಆಪ್ಷನ್ಸ್ನ ಫಿಲ್ ಮಾಡ್ಕೊಂಡು ಬರ್ತೀಯ ಅಂತ ಅನ್ಕೋ. ನೆಕ್ಸ್ಟ್ ಇಲ್ಲಿಗೆ ಬಾ, ಒಂದು 40 ಆಪ್ಷನ್ಸ್ನ ಫಿಲ್ ಮಾಡ್ಕೊಂಡು ಬರ್ತೀಯ ಅಂತ ಅನ್ಕೋ. ಇಲ್ಲಿ ಒಂದು 40 ಆಪ್ಷನ್ಸ್, ಇಲ್ಲಿ ಮತ್ತೆ ಒಂದು 40 ಆಪ್ಷನ್ಸ್. ಏನು ಸರ್ ಇದು, ವಾಟ್ ಯು ಆರ್ ಡೂಯಿಂಗ್ ಸರ್ ಅಂತ ಅಂದರೆ, ಇಲ್ಲಿ ನೋಡ್ಕಂದ ನಿನಗೆ ಎಲ್ಲೋ ಒಂದು ಕಡೆ ರ್ಯಾಂಕ್ ನಿಂದು ಒಂದು 30,000 ಬಂದಿದೆ ಅಂತ ಅನ್ಕೋ. ಐ ಆಮ್ ಜಸ್ಟ್ ಟೆಲಿಂಗ್, ಯುವರ್ ರ್ಯಾಂಕ್ ಇಸ್ ಅರೌಂಡ್ 30,000 ರ್ಯಾಂಕ್ ಬಂದಿದೆ ಅಂತ ಅನ್ಕೋ. ನಿನಗೆ ಗೊತ್ತು ಇಲ್ಲಿ ಹಾಕಿರೋ ಕಾಲೇಜು ಸೊ ಸಿಗೋಕ್ಕೆ ಚಾನ್ಸೇ ಇಲ್ಲ, ಬಟ್ ಆದರೂ ಕೂಡ ಆಸೆ ನಿನಗೆ, ರೌಂಡ್ 2 ಮತ್ತು ರೌಂಡ್ 3 ಎಲ್ಲೋ ಸಿಗೋ ಚಾನ್ಸಸ್ ಇರುತ್ತೆ ಸರ್ ಅಂತ ಅಂದ್ಕೊಂಡು ನಿಮ್ಗೆ ಎಲ್ಲೋ ಅನ್ಕೊಂಡ್ಬಿಟ್ಟಿರ್ತೀಯ, ಎಲ್ಲೋ ಒಂದು ಕಡೆ ಭ್ರಮೇಲಿ ಇರ್ತೀಯ. ಓಕೆ ಫೈನ್, ಯಾಕೆ ನಿನ್ನ ಆಸೆನೇ ಯಾಕೆ ನಾನು ಬೇಡ ಅಂತ ಹೇಳಿ ಹಾಕೊಂಡು ಬಾ, ಅದನ್ನು ಹಾಕೊಂಡು ಬಾ. ವೇರ್ ದ ಪ್ರೊಬ್ಯಾಬಿಲಿಟಿ, ಸೊ 0 to 25% ಚಾನ್ಸ್, 0 to 25% ಚಾನ್ಸ್ ಆಫ್ ಗೆಟಿಂಗ್ ಅಂದರೆ ಎಲ್ಲಿ ತನಕ ಅಂದರೆ ಕಟ್ ಆಫ್ ಪ್ರಕಾರ ಬಿಲೋ
ಬಿಲೋ 15K ಕಟ್ ಆಫ್, ಬಿಲೋ 15K ರ್ಯಾಂಕ್ ಏನಿದೆ ಅದನ್ನು ಕೊಟ್ಟಿರ್ತೀಯ ಅಂತ ಅನ್ಕೋಕಂದ. ಬಿಲೋ 15K ರ್ಯಾಂಕ್ ಏನಿದೆ ಅದನ್ನು ಕೊಟ್ಟಿರ್ತೀಯ ಅಂತ ಅನ್ಕೋ. ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ 15K ರ್ಯಾಂಕ್ ಕೆಳಗಡೆ ಯಾವುದೇ ಕಾಲೇಜ್ಗಳಿದೆ ಅದನ್ನು ಚೂಸ್ ಮಾಡಿದ್ಯಾ ಅಂತ ಅನ್ಕೋ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 40 ಕಾಲೇಜಸಲ್ಲಿ ಕೊಟ್ಟಿದ್ಯಾ ಅಲ್ವಾ, ಇದರಲ್ಲಿ ಬಂದು ಅರೌಂಡ್ ಸ್ಟೂಡೆಂಟ್ಸ್ 25% to 75% ಚಾನ್ಸ್ ಆಫ್ ಗೆಟಿಂಗ್. ಓಕೆ, ಅಂದರೆ ಓಕೆ, ಸೊ ಇಲ್ಲಿಂದ ಏನಾಗುತ್ತೆ ಅಂತಂದರೆ 15K to ಅರೌಂಡ್ 25K. ಓಕೆ, ಸೊ ರ್ಯಾಂಕ್ ಕಟ್ ಆಫ್ ಪ್ರಕಾರ. ಸೊ ಇದನ್ನು ಕೊಡ್ತೀಯ ಅಂತ ಅನ್ಕೋ. ಸರ್ ಯಾಕೆ ಸರ್ ಈ ಥರ ಆಗುತ್ತೆ ಅಂತಂದರೆ, ಕೆಲವು ಟೈಮಲ್ಲಿ ಮಕ್ಕಳು ಏನಾಗುತ್ತೆ, ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಸೀಟ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಕೆಲವು ಕಾಲೇಜ್ಗಳಲ್ಲಿ ಜಾಸ್ತಿ ಸೀಟ್ಸ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಕೆಲವು ಜಾಸ್ತಿ ಕಾಲೇಜಸ್ಗಳು ಕೂಡ ಆ್ಯಡ್ ಆಗಿರುತ್ತೆ. ಸೊ ಅಥವಾ ಈಗ ಆರ್ ವಿ ಕಾಲೇಜ್ ಈಗ ಹೊಸ ಬ್ರಾಂಚ್ ಶುರು ಮಾಡಿದೆ ಇಲ್ಲಿ ನಂಜನಗೂಡು ಹತ್ರ. ಸೊ ಈಗ ಏನಾಗುತ್ತೆ, ಆರ್ ವಿ ಕಾಲೇಜ್ ಸೀಟ್ ಬೇಕು ಅಂತ ಹೇಳೋರು ಏನು ಮಾಡ್ತಾರೆ, ಆರ್ ವಿ ಕಾಲೇಜ್ ನಂಜನಗೂಡಲ್ಲಿ ಕೂಡ ಜಾಯ್ನ್ ಆಗ್ತಾರೆ. ಈಗ ಏನಾಗುತ್ತೆ, ಹೈಯೆಸ್ಟ್ ರ್ಯಾಂಕ್ ಬಂದಿರೋರು 10,000, 15,000, 12,000 ಆ ರೀತಿ ರ್ಯಾಂಕ್ ಬಂದಿರೋರು ಆರ್ ವಿ ಕಾಲೇಜ್ ನಂಜನಗೂಡು ಕೂಡ ಜಾಯ್ನ್ ಆಗ್ತಾರೆ. ಸೊ ಆಗೇನಾಗುತ್ತೆ ಮಕ್ಕಳ, ಆಗೇನಾಗುತ್ತೆ, ಸೀಟ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಕಟ್ ಆಫ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈಗ ಆರ್ ವಿ ಕಾಲೇಜನ್ನೇ 3 ಬ್ರಾಂಚ್ ಇದೆ, ಅದು ಹೌದಲ್ವಾ, ಆರ್ ವಿ ಐ ಟಿ ಮತ್ತು ಒಂದು ಆರ್ ವಿ ಯೂನಿವರ್ಸಿಟಿ ಅಂತ ನಂಜನಗೂಡು ಹತ್ರ ಜಾಯ್ನ್ ಆಗಿರೋದು. ಸೊ ಏನಾಗುತ್ತೆ, ಟಾಪ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಂಗೆ ಕಟ್ ಆಫ್ ಏನಾಗುತ್ತೆ ಮಕ್ಕಳ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. 25 ಇರೋದು ಈ ವರ್ಷ 28ಗೆ ನಿಲ್ಬೋದು. ಅಂದರೆ ಒಂದು 3,000 ಸ್ಟೂಡೆಂಟ್ಸ್ ಆರ್ ವಿ ಯೂನಿವರ್ಸಿಟಿ ಹೊಸ ಕಾಲೇಜ್ ಅದಕ್ಕೆ ಜಾಯ್ನ್ ಆಗ್ಬೋದು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಏನಾಗುತ್ತೆ, ಕಟ್ ಆಫ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಹೊಸ ಕಾಲೇಜ್ ಶುರು ಆಗ್ತಿದ್ದಂಗೆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಜಾಸ್ತಿ ಹೋಗ್ತಾರೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಕಟ್ ಆಫ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಿನಗೆ 30,000 ರ್ಯಾಂಕ್ ಬಂದಿದ್ರು ಕೂಡ ದೇರ್ ಮೈಟ್ ಬಿ ಅ ಚಾನ್ಸ್ ಏನಾದರೂ ಇದೇ ರೀತಿ ಆರ್ ವಿ ಒಂದು ಕಾಲೇಜು, BMS ಇನ್ನೊಂದು ಕಾಲೇಜ್ ಶುರು ಮಾಡಿ ಈ ರೀತಿ ಬ್ರ್ಯಾಂಡ್ಸ್ಗಳೆಲ್ಲ ಬೇರೆ ಬೇರೆ ಕಾಲೇಜ್ಗಳನ್ನ ಶುರು ಮಾಡಿದಾಗ ಕಟ್ ಆಫ್ ಆಟೋಮೆಟಿಕಲಿ ಏನಾಗುತ್ತೆ ಮಕ್ಕಳ, ಲಾಸ್ಟ್ ಇಯರ್ 25K ಇರೋದು ಈ ಸಲ ಒಂದು 30Kಗೆ ನಿಲ್ಬೋದು. ಸೊ ಅದಕ್ಕೆ ಹೇಳ್ತಿರೋ 75% ಚಾನ್ಸ್ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ಈ ರೀತಿ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ 15K ಇಂದ 25K ರ್ಯಾಂಕ್ ತನಕ ಏನೇನು ಕಾಲೇಜ್ ಸೀಟ್ಸ್ ಮತ್ತು ಕಾಲೇಜಸ್ಗಳಿತ್ತು ಅದನ್ನು ಬೇಕಾದ್ರೆ ಫಿಲ್ ಮಾಡ್ಕೊಂಡು ಬಾ. ಆ್ಯಂಡ್ ನೆಕ್ಸ್ಟ್ ಬಂದು ನೀನೇನು ಮಾಡ್ತೀಯಾ, ಥರ್ಡ್ ಪಾರ್ಟಲ್ಲಿ. ಸೊ ಕಮಿಂಗ್ ಟು ದಿಸ್ ಥರ್ಡ್ ಪಾರ್ಟ್, ಸೊ ಇಲ್ಲೇನು ಮಾಡ್ತೀಯ ಅಂದರೆ ನೀನು, ಸೊ ಇಲ್ಲಿ ಅರೌಂಡ್ 25K ಟು ಒಂದು 35K ತನಕ ನಿಲ್ಲಿಸ್ಕೊ. 35K ರ್ಯಾಂಕ್ ಇದರ 100% ಚಾನ್ಸ್. ಸೊ 100% ಪಕ್ಕಾ ಸಿಗುತ್ತೆ, ಅಥವಾ 75 to 100%, 75% to 100% ಚಾನ್ಸ್ ಸೀಟ್ ಸಿಗುತ್ತೆ ಈ ಕಾಲೇಜ್ಗಳಲ್ಲಿ ಅಂತ ಹೇಳ್ತಿರೋದು. ಸೊ ನಿನ್ನ ರ್ಯಾಂಕ್ 75,000 ಆದರೂ ಕೂಡ ಇದೇ ರೀತಿ ನೀನು ಮಾಡಬೇಕಾಗತ್ತೆ. ಸೊ 75,000 ರ್ಯಾಂಕ್ ಆಗಿತ್ತು ಅಂತ ಅನ್ಕೋ, ನೀನೇನು ಮಾಡ್ತೀಯಾ, ಇಲ್ಲಿ 15K ಇರೋದು 30Kಗೆ ಇದು ಏನೋ 0% to 25% ಚಾನ್ಸ್ ಎಲ್ಲಿಗೆ ನಿನಗೆ ಸೀಟ್ ಸಿಗ್ಬೋದು. ಸೀಟ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ಅಂದರೆ 30,000 ತನಕ ರ್ಯಾಂಕ್ ನಿಲ್ಲಿಸ್ಕೊ, ಯಾವಾಗ ನಿನ್ನ ರ್ಯಾಂಕ್ 75,000 ಇತ್ತಾಗಿತ್ತು ಅಂದರೆ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ಸಲ್ಲಿ 31 to 60 ಕೊಡ್ಕೊ, 31 to 60K ರ್ಯಾಂಕ್ ತನಕ ಕೊಡ್ಕೊ, ವೇರ್ ದೇರ್ ಇಸ್ ಅರೌಂಡ್ 25 to 75% ಚಾನ್ಸ್ ಆಫ್ ಗೆಟಿಂಗ್. ಸೊ ನೆಕ್ಸ್ಟ್ ಬಂದು 61 to 80K ಕೊಟ್ಕೊ, ವೇರ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಸೀಟ್. ಅರ್ಥ ಆಗ್ತಿದೆಯಾ? ಸೊ ನಿನ್ನ ರ್ಯಾಂಕ್ ಮೇಲೆ ಮಕ್ಕಳ ನಿಮ್ಮ ಕಟ್ ಆಫ್ನ ನೋಡ್ತಾ ಬರಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಫೈನ್. ಸೊ ನೆಕ್ಸ್ಟ್ ಬಂದು ನೋಡಿ, ಇದರಲ್ಲಿ ಏನು ಮಾಡ್ತಾ ಹೋಗ್ತೀಯಾ, ಸೊ ಈ ರೀತಿ ಫಿಲ್ ಮಾಡ್ಕೊಂಡು ಬರ್ತೀಯಾಕಂದ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಗೊತ್ತಾಗ್ತಾ ಬರುತ್ತೆ ನಿನಗೆ, ಎಸ್ಪೆಷಲಿ ರೌಂಡ್ 1 ರೌಂಡ್ 2 ಎಲ್ಲ ಗೊತ್ತಾಗುತ್ತೆ ಕಂದ. ಈ ರೀತಿ ಫಿಲ್ ಮಾಡ್ಕೊಳ್ತಾ ಬರ್ತೀಯಾ, ಓಕೆನಾ? ಸೊ ಫಸ್ಟ್ ನಾನು ಹೇಳ್ತಿರೋದೇನು, ಇದರಲ್ಲಿ ಎಲ್ಲೋ ಒಂದು ಕಡೆ ಐ ಜಸ್ಟ್ ಮೆನ್ಷನ್ ನಾವು ಇಯರ್ ಅರೌಂಡ್ ಸಮ್ 20 ಕಾಲೇಜ್. ಸೊ 20 ಅಂತ ಅನ್ಕೋ. ಸೊ ಇಲ್ಲಿ 0 to, ಸೊ ಇಲ್ಲಿಂದ ಇಲ್ಲಿಗೇನು 0 to 25% ಚಾನ್ಸ್, 0 to 25% ಚಾನ್ಸ್ ಅಂದರೆ ಟಾಪ್. ಇದೆಲ್ಲ ಎಲ್ಲಿರುತ್ತೆ ಮಕ್ಕಳ, ಟಾಪ್. ಸೊ ಟಾಪ್, ಓಕೆ, ಸೊ ಟಾಪ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್, ಇದು ಟಾಪ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಅರೌಂಡ್ 21 to ಅರೌಂಡ್ 60 ಅಂತ ಅನ್ಕೋ. ಸೊ 21 to 60 ಏನಾಗುತ್ತೆ ಕಂದ, 21 to 60 ಸೊ ನಿಮಗೆ ಎಷ್ಟು 26% ಟು ಓಕೆ 75% ಚಾನ್ಸ್, 75% ಚಾನ್ಸ್ ಕೊಡ್ಕೊಳ್ತಾ ಬರ್ತೀಯ. ಸೊ ಇನ್ನು ಉಳಿದಿರೋದು ಏನು ಮಾಡ್ತೀಯ ಇದರಲ್ಲಿ, ಸೊ ಇನ್ನು ಉಳಿದಿರೋದ್ರಲ್ಲಿ 100% ಚಾನ್ಸ್ ಅಂತ ಅನ್ಕೋ. ಇನ್ನು ಉಳಿದಿರೋದು ಎಲ್ಲಿ ಮಾಡ್ತೀಯ ಕಂದ, 100% ಚಾನ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಇಲ್ಲೇನು ಬರ್ತಾ ಹೋಗುತ್ತೆ, ಇಟ್ ಈಸ್ 100% ಸೀಟ್ ಸಿಗುತ್ತೆ, ಆರ್ ಇಟ್ ಈಸ್ 75% ಟು ಓಕೆ 76% ಟು 100% ಚಾನ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಯಾಕೆ ಸರ್ ಇದನ್ನು ಮೆನ್ಷನ್ ಮಾಡಿದ್ದೀರಿ, ವಾಟ್ ಇಸ್ ದ ರೀಸನ್ ಆಫ್ ಮೆನ್ಷನಿಂಗ್ ಇಟ್, ಐ ವಿಲ್ ಲೆಟ್ ಯು ನೋ. ಈಗ ನೋಡ್ಕಂದ
ಈಗ ನೋಡು ಮಾಕ್ ರೌಂಡ್. ಈಗ ಮಾಕ್ ರೌಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ರೌಂಡ್ ಒನ್ಗೆ ಬರ್ತೀನಿ, ತಿಳ್ಕೊ. ಈಗ ಮಾಕ್ ರೌಂಡ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆಲ್ಲ, ಯಾಕೆ ಇಂಪಾರ್ಟೆಂಟ್ ಅಂತ ತಿಳಿಸ್ತಾ ಹೋಗ್ತೀನಿ ಕೇಳು. ಮಾಕ್ ರೌಂಡ್ ಅಂತಂದ್ರೆ ಏನಂದ್ರೆ, ನೀವು ಆಪ್ಷನ್ ಎಂಟ್ರಿ ಎಲ್ಲ ಫಿಲ್ ಮಾಡಿಬಿಟ್ಟಿರ್ತೀಯ. ಒಂದು 100 ಆಪ್ಷನ್ 150 ಆಪ್ಷನ್ ಕೊಟ್ಟಿರ್ತೀಯ. ನೀನೇನಾದರೂ ಲಾಜಿಕ್ ಇಲ್ದೇ ಎಂಟ್ರಿ ಮಾಡಿದರೆ ನಿಂಗೆ ಸೀಟ್ ಸಿಗದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ದಿಸ್ ವಿಲ್ ಬಿ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಸೊ ಲಾಸ್ಟ್ ವಾರ್ನಿಂಗಲ್ಲಿ ಏನಂತ ಹೇಳ್ತಾ ಹೋಗುತ್ತೆ ನಿಮಗೆ, ನೀನು ಆಪ್ಷನ್ ಎಂಟ್ರಿ ಏನು ಮಾಡಿದ್ಯಾ, ತಪ್ಪು ಮಾಡಿದ್ಯಾ. ಸೊ ನಿನಗೆ ಸೀಟ್ ಸಿಗ್ತಾ ಇಲ್ಲ ನೀನು ಎಂಟ್ರಿ ಮಾಡಿರೋ ಪ್ರಕಾರ, ಲಾಜಿಕ್ ಇಲ್ದೇ ಎಂಟ್ರಿ ಮಾಡಿದ್ಯಾ, ದಯವಿಟ್ಟು ಈಗ ಚೇಂಜ್ ಮಾಡು ಅಂತ ನಿನಗೆ ಹೇಳ್ತಾ ಇರುತ್ತೆ. KA ಡೈರೆಕ್ಟಾಗಿ ಹೇಳ್ತಿದ್ದೆ ನಿಮಗೆ. ಸೊ ನೀನೀಗೇನು ಮಾಡ್ಬೋದು, ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್ ಆ್ಯಂಡ್ ಕೋರ್ಸ್ ಸ್ಟಿಲ್. ಸೊ ಅಥವಾ ಇನ್ನು ಕೆಲವು ಮಕ್ಕಳು ಇರ್ತಾರೆ, ಇನ್ನು ಕೆಲವರಿಗೆ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈ ಕಾಲೇಜಸಲ್ಲಿ ಈ ಕೋರ್ಸ್ಗಳು ಚೆನ್ನಾಗಿದೆ ಅಂತ ಗೊತ್ತಿರೋದಿಲ್ಲ. ಅದಾದಮೇಲೆ ಇನ್ಯಾರೋ ಫ್ರೆಂಡ್ಸ್ ಹೇಳ್ದಾಗ ಗೊತ್ತಾಗುತ್ತೆ, ಓಕೆ ಈ ಕಾಲೇಜಲ್ಲಿ ಈ ಕೋರ್ಸ್ ಚೆನ್ನಾಗಿದೆಯಂತೆ, ಅಥವಾ ಕ್ಯಾಂಪಸ್ ಸೆಲೆಕ್ಷನ್ ಚೆನ್ನಾಗಿದೆಯಂತೆ, ಈ ಕಾಲೇಜ್ ಇಂಪ್ರೂವ್ಮೆಂಟ್ಸ್ ಇದೆಯಂತೆ ಅಂತೆಲ್ಲ ಗೊತ್ತಾದಾಗ ಏನು ಮಾಡ್ತಾರೆ, ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಆ ಕೋರ್ಸ್ ಮತ್ತು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ. ಅರ್ಥ ಆಗ್ತಿದೆ? ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಸ್ಟೂಡೆಂಟ್ಸ್ ಟು ಆ್ಯಡ್ ನ್ಯೂ ಕಾಲೇಜಸ್ ಆ್ಯಂಡ್ ಕೋರ್ಸ್. ಇದಾದಮೇಲೆ ಮತ್ತೆ ನಿಮ್ಗೆ ಆ್ಯಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಡಿಲೀಟ್ ದ ಕಾಲೇಜಸ್ ಆ್ಯಂಡ್ ಕೋರ್ಸ್. ಖಂಡಿತ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇಷ್ಟು ಹೇಳಿದ್ರು ಕೂಡ ಕೆಲವ್ರು ಏನು ಮಾಡಿರ್ತಾರೆ, ಅವ್ರಿಗೆ ಇಷ್ಟ ಇಲ್ದವ್ರು ಕಾಲೇಜ್ ಮತ್ತು ಕೋರ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಸೊ ಈಗ ನೀವು ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ಡಿಲೀಟ್ ಈಗ ಮಾತ್ರನಾ ಸರ್, ಮುಂದಕ್ಕೆ ಮಾಡೋದಕ್ಕಾಗಲ್ವ? ಮುಂದೆ ಕೂಡ ಡಿಲೀಟ್ ಮಾಡ್ಬೋದು ಮಕ್ಕಳ. ಬಟ್ ಆ್ಯಡಿಂಗ್ ಇಸ್ ದ ಲಾಸ್ಟ್. ಇದೇ ಲಾಸ್ಟ್. ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ವೆರ್ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಡಿಲೀಟ್ ಆ್ಯಂಡ್ ನಿಮ್ಮ ಪ್ರಿಫರೆನ್ಸ್ ಏನಿದೆ ಮಕ್ಕಳ, ಆಲ್ಟರ್ ಮಾಡೋದು ಅದು ಮುಂದೆ ಕೂಡ ಮಾಡ್ಬೋದು. ಡಿಲೀಟಿಂಗ್ ಆ್ಯಂಡ್ ಆಲ್ಟರಿಂಗ್ ಯುವರ್ ಪ್ರಿಫರೆನ್ಸ್ ಕ್ಯಾನ್ ಬಿ ಡನ್ ಇನ್ ಫ್ಯೂಚರ್ ಆಲ್ಸೋ. ಬಟ್ ಆ್ಯಡಿಂಗ್ ನ್ಯೂ ಕಾಲೇಜಸ್ ಆ್ಯಂಡ್ ಕೋರ್ಸ್, ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್. ಓಕೆ ಫೈನ್. ಸೊ ನೆಕ್ಸ್ಟ್ ನೋಡಿ, ರೀಅರೇಂಜ್ ಯುವರ್ ಪ್ರಿಫರೆನ್ಸ್. ಎಸ್, ದಿಸ್ ಕ್ಯಾನ್ ಬಿ ಈವನ್ ಡನ್ ನೌ. ಬಟ್ ಈಗ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ. ಯಾಕೆ? ಈಗ ನಿನಗೆ ಫಸ್ಟ್ ಏನು ಅಂದ್ಕೊಂಡಿರ್ತೀಯ, ಪೆಸೆಟಲ್ಲಿ ಮನೆ ಹತ್ರ ಇದೆ, ನಾನು ಪೆಸೆಟ್ ಫಸ್ಟ್ ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ತೀಯ. ಆಮೇಲೆ ಅನಿಸುತ್ತೆ ಪರವಾಗಿಲ್ಲ, ಮನೆಯನ್ನು ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ರಿಸ್ಕ್ ತೊಗೊಬೋಣ, ಅಥವಾ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಣ, PG ಉಳ್ಕೊಳ್ಳೋಣ, ನೀಟಾಗಿ ನಂಗೆ RV ಕಾಲೇಜೇ ಸಿಕ್ಕಿದ್ರೆ ಒಳ್ಳೇದು ಅಂತ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು. ಸೊ ನೀ ಆಗೇನು ಮಾಡಬೇಕು, ನಿಮ್ಮ ಪ್ರಿಫರೆನ್ಸ್ನ ಆಲ್ಟರ್ ಮಾಡ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ನಿಂಗೇನು ರೌಂಡ್ 1ಅಲ್ಲಿ ರಿಸಲ್ಟ್ಸ್ ಬರುತ್ತೆ, ಆ ರೌಂಡ್ 1 ರಿಸಲ್ಟ್ಸ್ ನೀನು ಏನು ಪ್ರಿಫರೆನ್ಸ್ ಕೊಟ್ಟಿರ್ತೀಯ ಅದರ ಮೇಲೇ ನಿನಗೆ ಏನು ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಪ್ರಿಫರೆನ್ಸ್ ನೀನು ಚೇಂಜಸ್ ಮಾಡಿಕೊಂಡು ನಿನ್ನ ಮೈಂಡ್ ಸೆಟ್ ಚೇಂಜ್ ಆದರೂ ಕೂಡ ವಿಲ್ ಬಿ ಗೆಟಿಂಗ್ ಒನ್ ಮೋರ್ ಚಾನ್ಸ್ ದೇರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ಈಗ ಬರೋಣ ಮಕ್ಕಳ ರೌಂಡ್ 1. ರೌಂಡ್ 1ಅಲ್ಲಿ 4 ಚಾಯ್ಸ್ ಇರುತ್ತೆ. ಅಂದರೆ ಮಾಕ್ ಟೆಸ್ಟ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಮಾಕ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನಿಮಗೆ ಆ್ಯಡ್ ಮಾಡೋಂಗಿದ್ರೆ ಮಾಡ್ಬೋದು, ಡಿಲೀಟ್ ಮಾಡೋಂಗಿದ್ರೆ ಮಾಡ್ಬೋದು, ಪ್ರಿಫರೆನ್ಸ್ನ ಆಲ್ಟರ್ ಮಾಡ್ಬೋದು. ಇದೆಲ್ಲ ಮಾಡಿ ನೀವೇನು ಮಾಡ್ತೀರಿ ಮಕ್ಕಳ, ಒಂದು ಪ್ರಿಂಟೌಟ್ ತೊಗೋಬೇಕು. ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದನ್ನು ಪ್ರಿಂಟೌಟ್ ತೊಗೊಳ್ಳಿ ಮಕ್ಕಳ. PDF ಫಾರ್ಮೆಟಲ್ಲಿ ಕೂಡ ಇರಲಿ, ಒಂದು ಪ್ರಿಂಟೌಟ್ ಕೂಡ ತೊಗೊಂಡು ನೀವು ಇಟ್ಕೊಳ್ಳೇಬೇಕು. ಅದಾದಮೇಲೆ ರೌಂಡ್ 1 ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ರೌಂಡ್ 1 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಯಾಕಂದರೆ ಲೈಕ್ 80% ಆಫ್ ದ ಸೀಟ್ಸ್ ವಿಲ್ ಬಿ ಸೋಲ್ಡ್ ಔಟ್. 80% ಆಫ್ ದ ಸೀಟ್ಸ್ ವಿಲ್ ಬಿ ಸೋಲ್ಡ್ ಔಟ್. ಅಂದರೆ 80% ಅಡ್ಮಿಷನ್ಸ್ ಮುಗ್ದೋಗುತ್ತೆ ಮಕ್ಕಳ. ಸೊ ರೌಂಡ್ 1 ತುಂಬಾ ಇಂಪಾರ್ಟೆಂಟ್. ಓಕೆನಾ? ಬಟ್ ರೌಂಡ್ 1ಅಲ್ಲಿ ಕೂಡ 4 ಆಪ್ಷನ್ಸ್ ಇರುತ್ತೆ. ಏನದು? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಚಾಯ್ಸ್ 1 ಏನಂತ ಹೇಳುತ್ತೆ? ಚಾಯ್ಸ್ 1 ಏನಂತ ಹೇಳುತ್ತೆ ಅಂತಂದರೆ, ನಿನಗೆ ನೀನು ತೊಗೊಂಡಿರೋ ಸೀಟ್ ಖುಷಿಯಾಗಿದೆ, ಅಂದರೆ ನಿನ್ಗೆ ಅಲಾಟ್ ಆಗಿರೋ ಸೀಟ್ ಖುಷಿಯಾಗಿದೆ, ನಾನು ಫರ್ದರ್ ಕೌನ್ಸಿಲಿಂಗ್ ಹೋಗೋದಿಲ್ಲ, ನನಗೇನು ಸೀಟ್ ಸಿಕ್ಕಿದೆ, ನನಗೆ ಈ ಸೀಟ್ ಖುಷಿಯಾಗಿರೋದ್ರಿಂದ ನಾನು ಹೋಗಿ ಅಡ್ಮಿಷನ್ ಮಾಡ್ಕೊಳ್ತೀನಿ ಕಾಲೇಜ್ಗೆ ಅಂತ ಹೇಳಿ ಹೋಗಿ ಅಡ್ಮಿಷನ್ ಆಗ್ತೀಯ ಕಂದ. ಓಕೆ, ಸೊ ನೀನೇನು ಮಾಡ್ತೀಯಾ, ಫೀಸ್ ತುಂಬ್ತೀಯಾ, ಯು ವಿಲ್ ಪೇ ದ ಫೀ ಪೇ ಮಾಡಿ ರಿಸಿಪ್ಟ್ ತೊಗೊಂಡೋಗಿ ಕಾಲೇಜಿಗೆ ಕೊಡ್ತೀಯಾ. ಅದಾದಮೇಲೆ ಮತ್ತೆ ಏನು ಮಾಡಬೇಕು, KA ಪೋರ್ಟಲ್ಗೆ ವಾಪಸ್ ಬರಬೇಕು. KA ಪೋರ್ಟಲ್ ವಾಪಸ್ ಬಂದು ಒಂದ್ಸಲ ಥ್ಯಾಂಕ್ಸ್ ಅಂತ ಹೇಳಿ, ಲೈಕ್ ಏನು ನಿನ್ನ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಕ್ಲಿಕ್ ಮಾಡಲೇಬೇಕು. ಯು ನೀಡ್ ಟು ಕ್ಲಿಕ್ ದ ಸಬ್ಮಿಟ್ ಬಟನ್ ದೇರ್. ಸೊ ಅಡ್ಮಿಷನ್ ಆಗೋಯ್ತು ಸರ್ ಅಂತೇಳಿ ಸುಮ್ಮನೆ ಆಗ್ಬಿಡೋದಲ್ಲ ಕಂದ. ಅಡ್ಮಿಷನ್ ಆದಮೇಲೆ ಮತ್ತೆ KA ಪೋರ್ಟಲ್ಗೆ ಬರಬೇಕು, ಸಬ್ಮಿಟ್ ಮಾಡಲೇಬೇಕು, ನೀವು ಸಬ್ಮಿಟ್ ಬಟನ್ ಒತ್ತಲೇಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಏನಂತ ಹೇಳುತ್ತೆ ಇದರಲ್ಲಿ, 100% ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್, ಗೋ ಆ್ಯಂಡ್ ಗೆಟ್ ಅಡ್ಮಿಷನ್ ಬೈ ಪೇಯಿಂಗ್ ದ ಫೀ ವಿತಿನ್ ದ ಮೆನ್ಷನ್ ಡೇಟ್ ಆ್ಯಂಡ್ ಟೈಮ್. ಓಕೆ, ಹಿಯರ್ ಯು ನೀಡ್ ಟು ಡೌನ್ಲೋಡ್ ಯುವರ್ ಅಡ್ಮಿಷನ್ ಆರ್ಡರ್, ವೆರಿಫೈ ದ ಅಡ್ಮಿಷನ್ ಆರ್ಡರ್. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತೀಯಾ, ಫೀಸ್ ರೆಸಿಪ್ಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ತೀಯಾ, ಫೀಸ್ ಹೋಗಿ ಪೇ ಮಾಡ್ತೀಯಾ, ಆ ರೆಸಿಪ್ಟ್ನ ಹೋಗ್ಬಿಟ್ಟು ಏನು ಕಾಲೇಜಲ್ಲಿ ಪೇ ಮಾಡ್ತೀಯಾ, ಅದೆಲ್ಲ ಪ್ರೊಸೆಸ್ ಎಲ್ಲ ಮುಗೀತು. ಓಕೆನಾ? ಫೈನ್. ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ವೆರಿಫೈ ಮಾಡ್ಕೋ. ನೆಕ್ಸ್ಟ್, ಆಫ್ಟರ್ ಅಡ್ಮಿಷನ್ ಫಿಲ್ ದ ನೆಸೆಸರಿ ಡೀಟೇಲ್ಸ್ ಬೈ ವಿಸಿಟಿಂಗ್ ದ KA ಪೋರ್ಟಲ್. ಹೇಳೋದಲ್ಲ, ಅಡ್ಮಿಷನ್ ಆದಮೇಲೆ ಸೈಲೆಂಟಾಗಿ ಕೂತ್ಕೊಳ್ಳೋಂಗಿಲ್ಲ, KA ಪೋರ್ಟಲ್ಗೆ ವಿಸಿಟ್ ಮಾಡಿ ನೆಸೆಸರಿ ಡೀಟೇಲ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಬಟನ್ ಒತ್ತಬೇಕು. ಚಾಯ್ಸ್ 2 ಏನಾಗಾದ್ರೆ, ವಾಟ್ ಯು ಮೀನ್ ಬೈ ಚಾಯ್ಸ್ 2? ಚಾಯ್ಸ್ 2, ಬಿ ವೆರಿ ಕೇರ್ಫುಲ್ ಸ್ಟೂಡೆಂಟ್ಸ್. ಚಾಯ್ಸ್ 2 ಏನಂತ ಅಂದರೆ, ಇದೊಂದು ಸ್ವಲ್ಪ ಆಸೆ ಜಾಸ್ತಿ ಇರೋರಿಗೆ. ಅಂದರೆ ನನಗೆ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಬಟ್ ನನಗೆ ಇನ್ನೂ ಒಂದು ಬೆಟರ್ ಆಪ್ಷನ್ ಸಿಗ್ಬೋದಾ ಅಂತ ನೋಡೋರಿಗೆ. ಸೀಟ್ ಯಾವುದೋ ಸಿಕ್ಕಿದೆ, ಬಟ್ ನಾನೀಗ ಅಡ್ಮಿಷನ್ ಆಗೋಕ್ಕೆ, ಅಂದರೆ ನನಗೆ ಕೌನ್ಸಿಲಿಂಗ್ ಪ್ರೊಸೆಸ್ನ ಎಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಇನ್ನೂ ಬೆಟರ್ ಕಾಲೇಜ್ ಅಥವಾ ಬೆಟರ್ ಕೋರ್ಸ್ ಸಿಗ್ಬೋದಾ ಅಂತ ಯಾರು ಆಸೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಇದು.
ಸರ್ ಹಾಗಾದ್ರೆ ಏನು ಮಾಡ್ಬೇಕು ಸರ್ ಇದರಲ್ಲಿ ಅಂದರೆ ಚಾಯ್ಸ್ ಟು ಏನಂತ ಹೇಳುತ್ತೆ ಅಂದರೆ ಮಕ್ಕಳ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚಾಯ್ಸ್ ಟು ಏನಂತ ಹೇಳುತ್ತೆ ಅಂತಂದರೆ ನಿಮ್ಗೆ ಏನು ಸೀಟ್ ಸಿಕ್ಕಿದೆ ಅದನ್ನು ಬ್ಲಾಕ್ ಮಾಡ್ತಿದ್ಯಾ ಅಂದರೆ ನಿನ್ನ ಹೆಸರಲ್ಲಿ ಒಂದು ಸೀಟ್ ಫಿಕ್ಸ್ ಆಗಿದೆ, ನಿನ್ನ ಹೆಸರಲ್ಲಿ ಒಂದು ಸೀಟ್ ಫಿಕ್ಸ್ ಆಗಿದೆ, ನೆನ್ಪಿಟ್ಕೋ. ಓಕೆ, ಸೊ ನೀನು ಹೋಗಿ ಅಡ್ಮಿಷನು ಕೂಡ ಆಗಬೇಕು, ಫೀ ಪೇ ಮಾಡಿ ಅಡ್ಮಿಷನ್ ಆಗಬೇಕು. ಏನಾದರೂ ಫ್ಯೂಚರ್ ರೌಂಡ್ಸಲ್ಲಿ ಬೆಟರ್ ಕಾಲೇಜಸ್ ಸಿಕ್ತು ಅಂತಂದರೆ ನಿನ್ನ ಫೀ ಅಮೌಂಟ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ RV ಕಾಲೇಜಲ್ಲಿ ನಿನಗೆ AIML ಸಿಕ್ಕಿದೆ ಅಂತ ಅನ್ಕೋ, ಬಟ್ ನಿನಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ಖುಷಿ ಏನೋರಲ್ಲಿ RV ಕಾಲೇಜಲ್ಲಿ, ಓಕೆ, ಅಥವಾ ಪೆಸೆಟಲ್ಲಿ ನಿನಗೆ AIML ಸಿಕ್ಕಿದೆ ಅಂತ ಅನ್ಕೋ, ಬಟ್ ಪೆಸೆಟಲ್ಲಿ ನಿನಗೆ CS ಸಿಕ್ಕಿದ್ರೆ ಖುಷಿ. ಸೊ ನೀನೇನು ಮಾಡ್ತೀಯಾ, ಆ ಸೀಟ್ನ ಬ್ಲಾಕ್ ಮಾಡ್ತೀಯಾ, ಆ ಸೀಟ್ನ ಬ್ಲಾಕ್ ಮಾಡಿ ಹೋಗಿ ಫೀಸು ಕಟ್ತೀಯಾ ಪೆಸೆಟಲ್ಲಿ. ಓಕೆ, ಬಟ್ ನೀನು ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ಯಾ, ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ಖುಷಿ ಅಂತ ವೆಯ್ಟ್ ಮಾಡ್ತಿದ್ಯಾ ಅಲ್ವಾ. ಸೊ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ಫೈನ್, ಸಿಕ್ಕಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಿನಗೆ ಏನು AIML ಸಿಕ್ಕಿದೆ ಅದಂತೂ ನಿನ್ನ ಹೆಸರು ಬ್ಲಾಕ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಕಾಲ್ಡ್ ಆಸ್ ಚಾಯ್ಸ್ ಟು. ಸೊ ನಿನ್ನ ಹೆಸರಿಗಂತೂ ಒಂದು ಸೀಟ್ ಫಿಕ್ಸ್ ಆಗೋಗಿದೆ ಕಂದ, ಅದಕ್ಕೆ ನೀನು ಫೀಸ್ ಹೋಗಿ ಕಟ್ತಿದ್ಯಾ. ಓಕೆ, ಏನಾದರೂ ನಿನಗೆ ಬೆಟರ್ ಸೀಟ್ ಸಿಕ್ತು, ನೀನು ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಿರೋ ಸೀಟ್ ಸಿಕ್ತು ಅಂತಂದರೆ ನಿನಗೇನಾಗುತ್ತೆ, ಆಟೋಮೆಟಿಕಲಿ ಆ ಫೀಸ್ ಮುಂದಕ್ಕೆ ಹೋಗುತ್ತೆ. ಬಟ್ ಇದರಲ್ಲಿ ಒಂದು ವಿಷಯ ತಿಳ್ಕೊಬೇಕು, ಅದು ಏನಂತ ಅಂದರೆ ನೋಡು, ಏನಂತ ಅಂದರೆ ನೋಡ್ಕೋ, ಕರೆಕ್ಟಾಗಿ ಕೇಳಿಸ್ಕೊಕಂದ. 1 2 3 ಆ್ಯಂಡ್ ಸೋ ಆನ್ ಅಪ್ ಟು 10 ಆ್ಯಂಡ್ ಸೋ ಆನ್ ಅಪ್ ಟು 75 76 ಆ್ಯಂಡ್ ಸೋ ಆನ್ ಅಪ್ ಟು 100 ಅಂತ ಇದೆ ಅಂತ ಅನ್ಕೋ. ನಿನಗೆ ಈ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ದಿಸ್ ಈಸ್ ದ ಸೀಟ್ ಅಲಾಟೆಡ್. ಸೊ ನೀನೇನು ಮಾಡ್ತೀಯಾ, ನೀನು ಬಂದು ಫೀ ಪೇ ಮಾಡಿ ಏನು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ಯಾ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ವಿಷಯ ತಿಳ್ಕೊ, ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ಮೇಲೆ ಇದೊಂದು ಇದರಲ್ಲಿ ನೆಗೆಟಿವ್ ಅಂತ ಹೇಳ್ಬೋದು ಕಣೋ, ಇದೊಂದರಲ್ಲಿ ನೆಗೆಟಿವ್. ಯಾಕಂದರೆ ನೀನು ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋದು ಏನಕ್ಕೆ ಸೆಲೆಕ್ಟ್ ಮಾಡಿದ್ಯಾ, ಯಾಕಂದರೆ ನಿನಗೆ ಒಂದು ಬೆಟರ್ ಕಾಲೇಜ್ ಅಥವಾ ಬೆಟರ್ ಕೋರ್ಸ್ ಸಿಗಲಿ ಅಂತ ಅರ್ಥ, ಹೌದಲ್ವಾ. ನಿನ್ನ ಪ್ರಿಫರೆನ್ಸ್ ನಾನು ಏನಂತ ಹೇಳಿದ್ದೆ ಮುಂಚೆ, ನಿನಗೆ ಪ್ರಿಫರೆನ್ಸಲ್ಲಿ ಏನಂತ ಹೇಳಿದ್ದೆ, ಮೇಲ್ಗಡೆ ಇರೋದೆಲ್ಲ ಟಾಪ್ ಪ್ರಿಫರೆನ್ಸ್, ಕೆಳಗಡೆ ಇರೋದೆಲ್ಲ ಲೋ ಪ್ರಿಫರೆನ್ಸ್. ಸೊ ನಿನಗೆ ಸೀಟ್ ಸಿಕ್ಕಿದೆ ಅಂತಂದರೆ ಇದ್ರ ಕೆಳಗಡೆ ಇರೋದೆಲ್ಲ ಏನು ಲೋ ಪ್ರಿಫರೆನ್ಸ್, ಇದ್ರ ಮೇಲ್ಗಡೆ ಇರೋದೇನು ಟಾಪ್ ಪ್ರಿಫರೆನ್ಸ್. ಅಂದರೆ ನಿನಗೆ ಸೀಟ್ ಸಿಕ್ಕಿದ್ರೆ ಎಲ್ಲಿ ಸಿಗಬೇಕು ಅಂತ ಆಸೆ ಪಡ್ತಾ ಇದೆಯಾ, ಇದ್ರ ಮೇಲ್ಗಡೆ ಇರೋ ಸಿಗಬೇಕು ಅಂತ ಆಸೆ ಪಡ್ತಿದ್ಯಾ ಹೊರತು ಕೆಳಗಡೆ ಇರೋದಲ್ಲ. ಸೊ ನೀ ಚಾಯ್ಸ್ ಟು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ದಿಸ್ ವಿಲ್ ಗೆಟ್ ಡಿಲೀಟೆಡ್. ಇದೇನಾಗುತ್ತೆ ಕಂದ, ಇದು ಡಿಲೀಟ್ ಆಗ್ತಾ ಹೋಗುತ್ತೆ. ಓಕೆ, ಡಿಲೀಟ್ ಆ್ಯಂಡ್ will not be available and will not be available for future rounds. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? and will not be available for future. ಯಾಕಂದರೆ ನೀನು ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋ ಕಾರಣನೇ ಅದು. ಏನಂತ, ನಿನಗೆ ಬೇಕಾಗಿರೋದು ಟಾಪ್ ಪ್ರಿಫರೆನ್ಸ್, ಚೆನ್ನಾಗಿರೋದು ಬೇಕು ಅಂತ ಪ್ರಿಫರೆನ್ಸ್ ಮಾಡ್ತಿರೋದ್ರಿಂದ ಕೆಳಗಡೆ ಇರೋದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಸರ್ 75 ಆಟೋಮೆಟಿಕಲಿ ನೀನು ಬುಕ್ ಮಾಡ್ಕೊಂಬಿಟ್ಟಿದ್ಯಾ ಕಂದ, ಇದಕ್ಕೆ ಫೀಸ್ ಪೇ ಮಾಡಿಬಿಟ್ಟಿದ್ಯಾ ನೀನು. ನಿನಗೆ ಕೇಳ್ತಿರೋದೇನು ಮೇಲ್ಗಡೆ ಇರೋದು, ಇದಂತೂ ನಿನಗೆ ಫಿಕ್ಸ್. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಇದಂತೂ ಪಕ್ಕ ಫಿಕ್ಸ್ ಆಗಿರುತ್ತೆ. ನಿಂಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ಸಿಗಬೇಕು ಹೊರತು ವರ್ಸ್ಟ್ ಅಂತೂ ಸಿಗೋದಿಲ್ಲ. ಅದಕ್ಕೆ ಏನು ಮಾಡುತ್ತೆ, ಆಟೋಮೆಟಿಕಲಿ ಇದು ಡಿಲೀಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳೋದು, ಸ್ಟಾರ್ಟಿಂಗಿಂದನೇ ನೀವು ಪ್ರಿಫರೆನ್ಸ್ನ ಕೊಡಬೇಕಾದ್ರೆ ಕೇರ್ಫುಲ್ಲಾಗಿ ಕೊಡಬೇಕು. ವೆರಿ ವೆರಿ ಕೇರ್ಫುಲ್, ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಲೈಕ್ ಸೆಲೆಕ್ಟಿಂಗ್ ಯುವರ್ ಪ್ರಿಫರೆನ್ಸ್. ಅರ್ಥ ಆಗ್ತಿದೆಯಾ? ಸೊ ಮೇಲ್ಗಡೆ ಟಾಪ್ ಪ್ರಿಫರೆನ್ಸ್ ಇರಬೇಕು, ಬರ್ತಾ ನಿಮ್ಮ ಪ್ರಿಫರೆನ್ಸ್ ಕಡಿಮೆ ಇರೋದೇನೆ ಕೆಳಗಡೆಗೆ ಬರ್ತಾ ಹೋಗಬೇಕು. ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಕ್ಕಿದೆಲ್ಲ, ಫೈನ್. ಸೊ ಈಗ ನೆಕ್ಸ್ಟ್ ನೋಡು, ಚಾಯ್ಸ್ ಟು ಏನಂತ ಹೇಳ್ತಾ ಇದ್ದೀನಿ, ಯು ಆರ್ ಸ್ಯಾಟಿಸ್ಫೈಡ್ ಬಟ್ ಸ್ಟಿಲ್ ಲುಕಿಂಗ್ ಫಾರ್ ಅ ಬೆಟರ್ ಕಾಲೇಜ್ ಆರ್ ಕೋರ್ಸ್, ನೀಡ್ ಟು ಪೇ ದ ಫೀಸ್. ಎಸ್, ಖಂಡಿತ. ಓಲ್ಡ್ ದ ಕಾಲೇಜ್ ಅಲಾಟೆಡ್ ಆ್ಯಂಡ್ ಮೂವ್ ಟು ಸೆಕೆಂಡ್ ರೌಂಡ್, ಹೌದಲ್ಲ. ಸೊ ಇದೇನೇನು ಮಾಡ್ತಿದ್ಯಾ, ಯು ಆರ್ ಜಸ್ಟ್ ಹೋಲ್ಡಿಂಗ್ ದಿಸ್ ಕಾಲೇಜ್ ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ ದ ಸೆಕೆಂಡ್ ರೌಂಡ್. ಓಕೆ, ಫೈನ್. ಚಾಯ್ಸ್ ತ್ರೀ ಬರೋಣ. ಚಾಯ್ಸ್ 3 ಅಂದ್ರೇನು, ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್. ನಿನಗೇನು ಸೀಟ್ ಸಿಕ್ಕಿದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ದೆ ಕಂದ ನಾನು ನಿನಗೇನಂತ, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋದನ್ನು ಇಡಲೇಬೇಡ ಅಂತ ಹೇಳಿದ್ದೀನಿ. ಬಟ್ ಆದರೂ ಕೂಡ ಏನೋ ಇಟ್ಬಿಟ್ಟಿದ್ಯಾ, ಯಾರ್ದೋ ಮಾತು ಕೇಳ್ಕೊಂಡು ಇಟ್ಬಿಟ್ಟಿದ್ಯಾ. ಓಕೆ, ಸೊ ನಿನಗೆ ಆ ಕಾಲೇಜ್ ಕೋರ್ಸ್ ಇಷ್ಟನೇ ಇಲ್ಲ. ಸೊ ಈಗೇನು ಮಾಡ್ತೀಯಾ, ಈಗಲೂ ಕೂಡ ನಿಂಗೆ ಇನ್ನೊಂದು ಆಪ್ಷನ್ ಕೊಡುತ್ತೆ, ಯಾರ್ದೋ ಮಾತು ಕೇಳ್ಕೊಂಡು ಫಿಲ್ ಮಾಡಿಬಿಟ್ಟಿದ್ಯಾ ಕಂದ, ಪರವಾಗಿಲ್ಲ ಆಯಿತು. ಓಕೆ, ಸೊ ನಿನಗೆ ಆ ಕಾಲೇಜ್ ಮತ್ತು ಕೋರ್ಸ್ನ ತೆಗೆದುಬಿಡ್ತೀನಿ ಅಂತ ಹೇಳುತ್ತೆ. ಓಕೆ, ಸೊ ಏನು ಚಾಯ್ಸ್ 3 ಅಂತಂದರೆ ಕರೆಕ್ಟಾಗಿ ಕೇಳಿಸ್ಕೊ. ಚಾಯ್ಸ್ 3 ಅಂದ್ರೇನು, ಚಾಯ್ಸ್ 3 ಏನಂತ ಹೇಳುತ್ತೆ ನೋಡು, 1 2 3 ಆ್ಯಂಡ್ ಸೋ ಆನ್ ಅಪ್ ಟು 10 11 ಆ್ಯಂಡ್ ಸೋ ಆನ್ ಅಪ್ ಟು 75 76 ಆ್ಯಂಡ್ ಸೋ ಆನ್ ಅಪ್ ಟು 100. ನಿನಗೆ ಇದು ಸೀಟ್ ಅಲಾಟ್ ಆಗಿದೆ, ಇದು ದಿಸ್ ಸೀಟ್ ಇಸ್ ಅಲಾಟೆಡ್. ಓಕೆ, ದಿಸ್ ಸೀಟ್ ಈಸ್ ಅಲಾಟೆಡ್. ಓಕೆ, ಬಟ್ ಯು ಆರ್ ಸೆಲೆಕ್ಟಿಂಗ್
ಚಾಯ್ಸ್ 3 ಇಯರ್ ಯೋರ್ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಿದ್ಯಾ. ಸೊ ಏನಾಗುತ್ತೆ, ದಿಸ್ ಸೀಟ್ ವಿಲ್ ಬಿ ಡಿಲೀಟೆಡ್, ಅಷ್ಟೇ. ದಿಸ್ ಸೀಟ್ ವಿಲ್ ಬಿ ಡಿಲೀಟೆಡ್. ಅರ್ಥ ಆಗ್ತಿದ್ಯಾ? ಅಂದರೆ ನೀನು ಚಾಯ್ಸ್ 3 ಅಂದ್ರೇನು, ಸಿಕ್ಕಿರೋ ಕೋರ್ಸ್ ಮತ್ತು ಕಾಲೇಜ್ ನನಗೆ ಇಷ್ಟ ಇಲ್ಲ ಅಂತ ಹಾಕಿರೋದು ಅಷ್ಟೇ. ನೀನು ಸಿಕ್ಕಿರೋ ಕೋರ್ಸ್ ಮತ್ತು ಕಾಲೇಜ್ ಇಷ್ಟ ಇಲ್ಲ ಅಂತ ಹಾಕಿದ್ಯಾ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಸೊ ಅಂದರೆ ಅರ್ಥ ಏನು, ನಿನಗೆ ಫರ್ದರ್ ಇದು ಬೇಕಾಗಿಲ್ಲ ಅಂತಲೇ ಅರ್ಥ. ಸೊ ಇದು ಮಾತ್ರ ಡಿಲೀಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಇದರಿಂದ ಇದು ಎಲ್ಲವೂ ಕೂಡ ಇಲ್ಲಿಂದ. ಸೊ ದಿಸ್ ಒನ್, ಸೊ ಇಲ್ಲೇನಿದೆ ದಿಸ್, ಓಕೆ, ಆ್ಯಂಡ್ ದಿಸ್ ವಿಲ್ ಬಿ ದೇರ್ ಫಾರ್ ಯುವರ್ ಸೆಕೆಂಡ್ ರೌಂಡ್. ಸೊ ಉಳಿದಿರೋದು ರಿಮೈನಿಂಗ್ ಕೋರ್ಸ್ ಆ್ಯಂಡ್ ರಿಮೈನಿಂಗ್ ಆಪ್ಷನ್ಸ್ ವಿಲ್ ಬಿ ಅವೈಲಬಲ್ ಫಾರ್ ಯುವರ್ ಸೆಕೆಂಡ್ ರೌಂಡ್. ಇದೊಂದನ್ನು ಮಾತ್ರ ಡಿಲೀಟ್ ಮಾಡ್ತಾರೆ. ಚಾಯ್ಸ್ 2 ಕೆಳಗಡೆ ಇರೋದನ್ನು ಡಿಲೀಟ್ ಮಾಡ್ತಾರೆ. ಚಾಯ್ಸ್ 3 ಅದೊಂದನ್ನು ಮಾತ್ರ ಡಿಲೀಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಫೈನ್. ಹಾಗಾದರೆ ಚಾಯ್ಸ್ 3 ಒಂದ್ಸಲ ಓದ್ಬಿಡ್ತೀನಿ ನಿಮಗೋಸ್ಕರ. ಚಾಯ್ಸ್ 3ನ ಒಂದ್ಸಲ ಓದ್ಬಿಡ್ತೀನಿ. ಏನಂತ? ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್. ಎಸ್, ದ ಕಾಲೇಜ್ ವಿಚ್ ವಾಸ್ ಅಲಾಟೆಡ್ ವಿಲ್ ಗೆಟ್ ಆಟೋಮೆಟಿಕಲಿ ಡಿಲೀಟೆಡ್ ಆ್ಯಂಡ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ಸೆಕೆಂಡ್ ರೌಂಡ್. ಅರ್ಥ ಆಗ್ತಿದೆಯಾ? ಸೊ ನೀನು ಯಾವುದು ಕಾಲೇಜ್ ಮತ್ತು ಕೋರ್ಸ್ ಸಿಕ್ಕಿತ್ತು ಅದನ್ನು ಬಿಡ್ತಾರೆ. ಸರ್ ಬೇರೆ ಕೋರ್ಸ್ಗಳನ್ನು ತೆಗೆದು ಬಿಡ್ತಾರಾ? ಇಲ್ಲ ಕಂದ. ನಿನಗೆ ಲೈಕ್ ಅಸ್ಯೂಮ್ ಪೆಸೆಟಲ್ಲಿ ನಿನಗೆ AML ಸಿಕ್ಕಿತ್ತು, ಬಟ್ ನಿನ್ಗೆ ಅದು ಬೇಕಾಗಿಲ್ಲ ಅಂತ ಅನ್ಸ್ಬಿಟ್ಟಿದೆ ಈಗ. ಯಾರೋ ಏನೋ ಹೇಳಿದ್ರು ಆ ಕೋರ್ಸ್ ಚೆನ್ನಾಗಿಲ್ಲ ಬೇಡ ಅಂತ, ಅದಕ್ಕೆ ನನಗೆ ಬೇಡ ಅಂತ ಡಿಲೀಟ್ ಮಾಡಿಬಿಟ್ಟಿದ್ಯಾ. ಸರ್ ಹಾಗಾದ್ರೆ ಪೆಸೆಟಲ್ಲಿ ಉಳಿದಿರೋ ಕೋರ್ಸ್ ಎಲ್ಲ ಡಿಲೀಟ್ ಆಗಿಬಿಡುತ್ತಾ? ಇಲ್ಲ, ಅದೊಂದು ಕೋರ್ಸ್ ಮಾತ್ರ ಡಿಲೀಟ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಇನ್ನು ಉಳಿದಿರೋದು ಕಂಪ್ಯೂಟರ್ ಸೈನ್ಸ್, EC ಅದೆಲ್ಲ ಹಂಗೆ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೀಸ್ ಪೇ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಯಾಕಂದರೆ ನಿನ್ನ ಹೆಸರಿಗೆ ಯಾವುದೇ ಸೀಟ್ ಬುಕ್ ಆಗಿಲ್ಲ, ಇಲ್ಲಿ ಸಿಕ್ಕಿರೋದನ್ನು ಕೂಡ ಬೇಡ ಅಂತಿದ್ಯಾ. ನೀನು ಯಾಕೆ ಫೀ ಪೇ ಮಾಡಬೇಕು? ಫೀ ಪೇ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅರ್ಥ ಆಗ್ತಿದೆಯಾ? ಫೈನ್. ಯು ಆರ್ ನಾಟ್ ಹೋಲ್ಡಿಂಗ್ ದ ಸೀಟ್ ಅಲಾಟೆಡ್. ಆಬ್ವಿಯಸ್ಲಿ ನಿನ್ನ ಸೀಟ್ನ ಏನು ಸೀಟ್ ಸಿಕ್ಕಿದೆ ಅದನ್ನು ಹೋಲ್ಡ್ ಮಾಡ್ತಾ ಇಲ್ಲ. ಸೊ ಅದರಿಂದ ಫೀ ಪೇ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ. ಚಾಯ್ಸ್ 4, ಐ ಆಮ್ ಕ್ವಿಟಿಂಗ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ನಿಮಗೆಲ್ಲ ಒಂದು ಕಡೆ NIT ಸಿಕ್ಕಿರ್ಬೋದು, IIT ಸಿಕ್ಕಿರ್ಬೋದು ಅಲ್ಲಿವರೆಗೆ, ಇಲ್ಲ ನೀಟ್ ಅಡ್ಮಿಷನ್ಸ್ ಆಗಿರ್ಬೋದು. ಸೊ ಅದರಿಂದ ನನಗೆ ಬೇಡ ಸರ್, ಇದು ನನಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ ಅಂತೇಳಿ ದೊಡ್ಡ ನಮಸ್ಕಾರ ಮಾಡಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ಕ್ವಿಟ್ ಆಗಬೇಕು. ಸರ್ ಕ್ವಿಟ್ ಮಾಡಲೇಬೇಕಾ? ಮಾಡಲೇಬೇಕು. ಯಾಕಂದರೆ ನೀನೇನಾದರೂ ಮತ್ತೆ ನೆಕ್ಸ್ಟ್ ಇಯರ್ ಬಂದು KCET ಬರೀತಿದ್ಯಾ ಅಂತಂದರೆ, ಎಕ್ಸಾಮ್ ಬರೀತಿದ್ಯಾ ಅಂತಂದರೆ, ಏನೋ ಮತ್ತೆ ಮನ್ಸು ಚೇಂಜ್ ಆಗಿ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀಯ ಅಂತಂದರೆ, ನೀನು ಮತ್ತೆ ಬಂದು ಇಂಜಿನಿಯರಿಂಗ್ ಅಂದರೆ KCET ಬರೀಬೇಕಂತಂದರೆ ನೀನು ಇಲ್ಲಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿರಲೇಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ನಿನಗೆ KCET ಎಕ್ಸಾಮ್ನ ಬರೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಯು ನೀಡ್ ಟು ಡೂ ದಿಸ್ ಪ್ರೊಸೆಸ್. ನೀನು ನೆಕ್ಸ್ಟ್ ಇಯರ್ ಯಾರು ಗೊತ್ತು ಏನಾಗ್ಬೋದು ಅಂತ, ಹೌದಲ್ಲ? ಸೊ ಅದಕ್ಕೆ ನಿಂಗೆ ಏನಾದ್ರು ಬೇಡವಾ, ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ಹೊರಡು, ಮುಗ್ದೋಯ್ತು. ಫೈನ್. ಸೊ ಅದಕ್ಕೆ ಮಕ್ಕಳ ನೋಡಿ ಒಂದ್ಸಲ ರೀಕಾಲ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಕಾಲಿಂಗ್ ಎವ್ರಿಥಿಂಗ್. ಇಫ್ ಯು ಸೆಲೆಕ್ಟ್ ಚಾಯ್ಸ್ 2, ದ ಕಾಲೇಜ್ ಆ್ಯಂಡ್ ಕೋರ್ಸ್ ಬಿಲೋ ದ ಅಲಾಟೆಡ್ ಸೀಟ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ಸೆಕೆಂಡ್ ರೌಂಡ್. ಹೇಳ್ದಲ್ವಾ? ಸೊ ಅಲಾಟೆಡ್ ಸೀಟ್ ಏನಿದೆ ಅದ್ರ ಕೆಳಗಡೆ ಇರೋದು ನಿಮಗೆ ನೆಕ್ಸ್ಟ್ ರೌಂಡ್ಗೆ ಅವೈಲಬಲ್ ಇರೋದಿಲ್ಲ. ಯಾಕಂದರೆ ಯು ಆರ್ ಆಸ್ಕಿಂಗ್ ಫಾರ್ ಅ ಬೆಟರ್ ಆಪ್ಷನ್. ಆ್ಯಂಡ್ ಇಫ್ ಯು ಸೆಲೆಕ್ಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಓನ್ಲಿ ದ ಆಪ್ಷನ್ ದಟ್ ಈಸ್ ಕಾಲೇಜ್ ಆ್ಯಂಡ್ ಕೋರ್ಸ್, ಓನ್ಲಿ ದ ಆಪ್ಷನ್ ದಟ್ ಈಸ್ ಕಾಲೇಜ್ ಆ್ಯಂಡ್ ಕೋರ್ಸ್ ವಿಚ್ ವಾಸ್ ಅಲಾಟೆಡ್ ಟು ಯು ಇನ್ ದ ಫಸ್ಟ್ ರೌಂಡ್ ಇದು ಫಸ್ಟ್ ರೌಂಡ್ ವಿಲ್ ನಾಟ್ ಬಿ ಅವೈಲಬಲ್ ಇನ್ ರೌಂಡ್ 2. ಅರ್ಥ ಆಗ್ತಿದೆಯಾ? ಯಾವ ಸೀಟ್ ಮತ್ತು ಕೋರ್ಸ್ ಅಥವಾ ಕಾಲೇಜ್ ಮತ್ತು ಕೋರ್ಸ್ ಅಲಾಟ್ ಆಗಿತ್ತು ಅದು ಮಾತ್ರ ಡಿಲೀಟ್ ಆಗುತ್ತೆ. ಉಳಿದಿರೋದೆಲ್ಲವೂ ಕೂಡ ನಿನಗೆ ಸೆಕೆಂಡ್ ರೌಂಡಿಗೆ ಸಿಗುತ್ತೆ, ಅದೊಂದು ಮಾತ್ರ ಸಿಗೋದಿಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಇನ್ ರೌಂಡ್ 2, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ ರೌಂಡ್ 2 ಯು ಕೆನಾಟ್ ಆ್ಯಡ್ ಎನಿ ನ್ಯೂ ಕಾಲೇಜ್ ಆ್ಯಂಡ್ ಕೋರ್ಸ್. ನಾನು ಆಲ್ರೆಡಿ ಹೇಳಿದೆ ಮಕ್ಕಳ, ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ದಟ್ ಈಸ್ ದ ಲಾಸ್ಟ್ ಸ್ಟೇಜ್ ವೇರ್ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜ್ ಆ್ಯಂಡ್ ಕೋರ್ಸ್. ಮತ್ತೆ ಆ್ಯಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇದು, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಯು ಕ್ಯಾನ್ ಮಾಡಿಫೈ. ಎಸ್, ಮಾಡಿಫೈ ಅಂದ್ರೇನು? ಡಿಲೀಟ್ ಆರ್ ರಿಅರೇಂಜ್ ದ ಆರ್ಡರ್. ಖಂಡಿತ ಮಕ್ಕಳ, ನೀವೇನು ಆಪ್ಷನ್ಸ್ ತೊಗೊಂಡಿದ್ದೀರಿ ಅದೆಲ್ಲ ಬೇಕಾದ್ರೆ ಡಿಲೀಟು ಮಾಡ್ಬೋದು ಅಥವಾ ಮಾಡಿಫೈ ಕೂಡ ಮಾಡ್ಬೋದು. ಅಂದರೆ ಮೇಲ್ಗಡೆ ಕೆಳಗಡೆ ಕೂಡ ಮಾಡ್ಕೊಳ್ತಾ ಹೋಗ್ಬೋದು ಪ್ರಿಫರೆನ್ಸ್. ಬಟ್ ಹೊಸ ಕಾಲೇಜ್ನ ಮಾತ್ರ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೊಸ ಕೋರ್ಸ್ನು ಕೂಡ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಫಾರ್ ಸೆಕೆಂಡ್ ರೌಂಡ್ ದೆರ್ ಇಸ್ ನೋ ಮಾಕ್ ಅಲಾಟ್ಮೆಂಟ್. ಸರ್ ಫಸ್ಟ್ ರೌಂಡ್ಗೆ ಮಾಕ್ ಅಲಾಟ್ಮೆಂಟ್ ಇತ್ತು ಸರ್, ಸೆಕೆಂಡ್ ರೌಂಡ್ಗೆ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ. ಯಾಕಂದರೆ 80% ಆಫ್ ದ ಸೀಟ್ಸ್ ಆರ್ ಫೀಲ್ಡ್ ಕೊಂಡ್ರು ಆಲ್ರೆಡಿ. ಓಕೆ, ಇನ್ನು ಉಳಿದಿರೋ ಸೀಟ್ಸಲ್ಲಿ ಮಾತ್ರ ನಿಮಗೆ ರೌಂಡ್ 2 ಸಿಗಬೇಕು. ಅದರಲ್ಲೂ ಕೂಡ ಕೆಲವರೆಲ್ಲ ಚಾಯ್ಸ್ 2 ತೊಗೊಂಡ್ಬಿಟ್ಟಿದ್ರೆ ಅದು ಕೂಡ ನಿಮ್ಗೆ ಅವೈಲಬಲ್ ಇರೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಗೆಟ್ ಅ ಬೆಟರ್ ಆಪ್ಷನ್. ಅವ್ರಿಗೇನಾದರೂ ಬೆಟರ್ ಆಪ್ಷನ್ ಸಿಕ್ಕಿದ್ರೆ ಆ ಸೀಟ್ ನಿಮ್ಗೆ ಅವೈಲಬಲ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಕ್ತಲ್ಲ? ಓಕೆ, ಫೈನ್. ಸೊ ನೆಕ್ಸ್ಟ್, ಸರ್ ಬೆಟರ್ ಆಪ್ಷನ್ ಸಿಕ್ತು ಸರ್, ಬಟ್ ನಾನಾಗ ಮತ್ತೆ ಮನ್ಸು ಚೇಂಜ್ ಮಾಡಿ ಮುಂಚೆ ಇತ್ತಲ್ಲ ಸರ್ ಅದನ್ನೇ ತೊಗೋಬೋದಾ ಚಾಯ್ಸ್ 2 ತೊಗೊಂಡಿದ್ರೆ? ಅವೆಲ್ಲ ಆಗಲ್ಲ. ನಿನಗೆ ಬೆಟರ್ ಆಪ್ಷನ್ ಬೇಕು ಅಂತಲೇ ಸೆಕೆಂಡ್ ರೌಂಡ್ಗೆ ಹೋಗಿದ್ಯಾ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಸೊ ನೀವು ಬೆಟರ್ ಆಪ್ಷನ್ ಯಾವ ಸಿಕ್ಕಿದೆ ಅದಕ್ಕೆ ಹೋಗಬೇಕು. ಅಂದರೆ AML ಸಿಕ್ಕಿತ್ತು, ನೀನು ಬೆಟರ್ ಆಪ್ಷನ್ ಅಂತೇಳಿ ಕಂಪ್ಯೂಟರ್ ಸೈನ್ಸ್ ಇಟ್ಟಿದ್ಯಾ,
ಎಲ್ಲೋ ಅನಿಸುತ್ತೆ ಚಾಯ್ಸ್ 2 ಅಲ್ಲಿ ಎ ಮೇಲೆ ಸಿಕ್ಕಿತ್ತು, ಫಿಕ್ಸ್ ಆಗಿದೆಯಾ, ಬಟ್ ಇನ್ನು ಬೆಟರ್ ಆಪ್ಷನ್ಸ್ ಬೇಕು ಅಂತ ಹೋಗಿದ್ದೆ, ಕಂಪ್ಯೂಟರ್ ಸೈನ್ಸ್ ಸಿಕ್ಬಿಡ್ತು. ಈಗ ಮನ್ಸು ಅನಿಸುತ್ತೆ ನನಗೆ ಎ ಐ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಹೋಯ್ತು. ಯಾಕಂದರೆ ನೀನು ಬೆಟರ್ ಆಪ್ಷನ್ ಪ್ರಿಫರೆನ್ಸಲ್ಲಿ ಏನು ಇಟ್ಟಿದ್ಯಾ, ಕಂಪ್ಯೂಟರ್ ಸೈನ್ಸೇ ಇಟ್ಬಿಟ್ಟಿದ್ಯಾ. ಸೊ ನಿಂಗೆ ಅದು ಸಿಕ್ಬಿಟ್ಟಿದ್ರೆ ಮುಗೋಯ್ತು. ನಿಂಗೆ ಮುಂಚೆ ಸಿಕ್ಕಿತ್ತಲ್ಲ ಅದಿರೋದಿಲ್ಲ. ಅಂದರೆ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್, ವೆಯ್ಟ್ ನೋಡಿಲಿ. ಹಾಂ, ಇಲ್ಲಿ ನೋಡಿ ಸೀಟ್ ಅಲಾಟೆಡ್ ಇದು. ನೀನು ಯಾವುದೋ ಇಲ್ಲಿರೋದು ರೌಂಡ್ 2 ಸಿಗುತ್ತೆ ಅಂತ ಅನ್ಕೋ, ರೌಂಡ್ 2 ಇದು ಸಿಕ್ಬಿಡ್ತು ಅಂತ ಅನ್ಕೋ, ರೌಂಡ್ 2 ಇದೊಂದು ಸಿಕ್ತು ಅಂತ ಅನ್ಕೋ. ಓಕೆ, ಆಗ ಈ ಆಪ್ಷನ್ ಆಟೋಮೆಟಿಕಲಿ ನಿನಗೆ ಸಿಗೋದಿಲ್ಲ. ಮತ್ತೆ ಇದನ್ನು ಚೂಸ್ ಮಾಡ್ಕೊಳಕ್ಕೆ ನಿಂಗೆ ಆಪ್ಷನೇ ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ನಿಂಗೆ ಸಿಕ್ಕಿರೋದೇ ಇದು, ಇದನ್ನೇ ತೊಗೊಂಡೋಗ್ಬೇಕು. ಮತ್ತೆ ಮನ್ಸು ಬದಲಾಯಿಸ್ತೀನಿ ಚಾನ್ಸೇ ಇಲ್ಲ. ಓಕೆ, ಅದಕ್ಕೆ ಯೋಚನೆ ಮಾಡಿಕೊಂಡು ಚಾಯ್ಸ್ 2 ತೊಗೋಬೇಕಾ ಚಾಯ್ಸ್ 1 ತೊಗೋಬೇಕಾ ಅಂತ ಯೋಚನೆ ಮಾಡು. ಮತ್ತೆ ಆಟ ಆಡೋದಕ್ಕೆ ಚಾನ್ಸೇ ಇಲ್ಲ ಇದರಲ್ಲಿ. ಸೊ ಆಟೋಮೆಟಿಕಲಿ ಇದು ಇನ್ನೊಬ್ರಿಗೆ ಸಿಕ್ಬಿಡುತ್ತೆ. ನಿನಗೆ ಇದು ಸಿಕ್ಕಿದ್ಮೇಲೆ 10th ಆಪ್ಷನ್ ಸಿಕ್ಕಿದ್ಮೇಲೆ ಈ 75th ಆಪ್ಷನ್ ಹಿಂಗೆ ಮುಂಚೆ ಏನು ಸಿಕ್ಕಿತ್ತು ಅದು ಇನ್ನೊಬ್ರಿಗೆ ಸಿಗುತ್ತೆ. ನೆನಪಿರಲಿ, ಅದು ಇನ್ನೊಬ್ರಿಗೆ ಆಟೋಮೆಟಿಕಲ್ ಅಲರ್ಟ್ ಆಗುತ್ತೆ. ಸೊ ಮತ್ತೆ ನೀನು ತಿರುಗಿ ನೋಡೋ ಅವಕಾಶನೇ ಇಲ್ಲ ನಿನಗೆ. ಅರ್ಥ ಆಗ್ತಿದೆಯಲ್ಲ? ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಚೂಸಿಂಗ್ ದ ಆಪ್ಷನ್ಸ್. ಓಕೆ, ಸೊ ರೌಂಡ್ ಓಕೆ ಫೈನ್. ಸೊ ನೆಕ್ಸ್ಟ್ ಫಾರ್ ಸೆಕೆಂಡ್ ರೌಂಡ್ ದೆರ್ ಇಸ್ ನೋ ಮಾಕ್ ಅಲಾಟ್ಮೆಂಟ್, ಮುಗೀತಿದೆ ಹೇಳ್ದೆ. ನೆಕ್ಸ್ಟ್ ರೌಂಡ್ 2ಗೆ ಬರೋಣ. ರೌಂಡ್ 2 ಕೂಡ ಸೇಮ್ ಕೊಂಡ್ರು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಸೇಮ್, ನನಗೆ ಸಿಕ್ಕಿರೋ ಕೋರ್ಸ್ ಖುಷಿಯಾಗಿದೆ, ಆ ಕೋರ್ಸ್ಗೆ ಫೀಸ್ ಕಟ್ತೀನಿ, ಹೋಗಿ ಅಡ್ಮಿಷನ್ ಹಾಕ್ತೀನಿ, ಪಾಠ ಕೇಳೋಕ್ಕೆ ಶುರು ಮಾಡ್ತೀನಿ ಅಷ್ಟೇ. ಚಾಯ್ಸ್ 2 ನನಗೆ ಸಿಕ್ಕಿರೋದು ಇನ್ನೂ ಕೂಡ ನನಗೆ ಬೆಟರ್ ಆಪ್ಷನ್ ಸಿಗ್ಬೋದು ಅಂತ ಅಂದ್ಕೊಳ್ತೀರಿ, ಬಟ್ ಅಲ್ಲಿವರೆಗೆ KA ಡೈರೆಕ್ಟರ್ ಬಂದು ಹೇಳಿರ್ತಾರೆ ರೌಂಡ್ 3 ಇರುತ್ತೋ ಇಲ್ವೋ, ರೌಂಡ್ 2ನೇ ಕೊನೆನಾ ಅಂತ ಹೇಳ್ತಾರೆ. ಸೊ ಆಗ ಚಾಯ್ಸ್ 2 ಇರೋದೇ ಇಲ್ಲ. ಚಾಯ್ಸ್ 1 ಏನು ಸಿಕ್ಕಿದೆ ಅದಕ್ಕೆ ಹೋಗ್ತಾ ಇರಬೇಕು ಸೈಲೆಂಟಾಗಿ. ಅರ್ಥ ಆಗ್ತಿದೆಯಾ? ಸೊ KA ಡೈರೆಕ್ಟರ್ ಬಂದು ಹೇಳ್ತಾರೆ, ಮತ್ತೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕೊಂಡ್ರೋ ಅದನ್ನು ಏನು ರೌಂಡ್ 3 ಇರುತ್ತೋ ಇಲ್ವೋ ಅಂತೇಳಿ. ಓಕೆ, ಸೊ ಬಿ ಕೇರ್ಫುಲ್. ಸೊ ಸೆಕೆಂಡ್ ರೌಂಡಲ್ಲಿ ಏನು ಬರುತ್ತೆ ಮಕ್ಕಳು, ಅದೇ ಅಲ್ಟಿಮೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಿ ವೆರಿ ವೆರಿ ಕೇರ್ಫುಲ್. ಅರ್ಥ ಆಗ್ತಿದೆಯಾ? ಸೊ ಚಾಯ್ಸ್ 3ಗೆ ಬರೋಣ. ಚಾಯ್ಸ್ 3 ಒನ್ಸ್ ಅಗೇನ್ ನನಗೆ ಸಿಕ್ಕಿರೋದೇ ಬೇಡ ಅಂತ ಅಂದ್ಕೊಂಡು ಹೋಗೋದು, ಬಟ್ ನನಗೂ ಪ್ರಕಾರ ಅದು ಇರೋ ಡೌಟ್ ಕೊಂಡ್ರೋ. ಓಕೆನಾ? ಚಾಯ್ಸ್ 4 ಐ ಆಮ್ ಎಕ್ಸಿಟಿಂಗ್ ಔಟ್ ಆಫ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ನನ್ನ ಪ್ರಕಾರ ಅಲ್ಟಿಮೇಟ್ ಇಸ್ ಯುವರ್ ಚಾಯ್ಸ್, ರೌಂಡ್ 1 ಓನ್ಲಿ. ಸೊ ರೌಂಡ್ 2 ಬಂದು ನೀವು ಬೆಟರ್ ಆಪ್ಷನ್ಗೆ ಹೋಗ್ತೀರಿ, ಸಿಕ್ಕಿದ್ರೆ ಅದೇ ಸಿಕ್ತು, ಇಲ್ಲ ಅಂತಂದರೆ ಸಿಗದೇ ಇರೋ ಚಾನ್ಸಸ್ ಕೂಡ ಇದೆ. ನೆನಪಿರಲಿ, ಚಾಯ್ಸ್ 3 ಸೆಲೆಕ್ಟ್ ಮಾಡೋರಿಗೆ. ಚಾಯ್ಸ್ 2ಗಂತೂ ಬಿಡಿ, ಚಾಯ್ಸ್ 2ಗಂತೂ ಒಂದು ಫಿಕ್ಸ್ ಸೀಟ್ ಇದೆ, ಸಿಕ್ಕಿದ್ರೆ ಬೆಟರ್ ಆಪ್ಷನ್ ಸಿಗಬೇಕು, ಇಲ್ಲಾಂದರೆ ಅದೇ ಆಪ್ಷನ್ ಫಿಕ್ಸ್. ಬಟ್ ಚಾಯ್ಸ್ 3 ತೊಗೊಂಡಿರ್ತಾರಲ್ಲ ಅವ್ರು ಪಾಡು ಅಂತ ಹೇಳ್ತಾ ಇದ್ದೀನಿ ಮಕ್ಕಳ, ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಸಿಕ್ಕಿರೋದನ್ನು ಬಿಟ್ಬಿಟ್ಟಿದ್ದಾರೆ, ಸಿಕ್ಕಿರೋದನ್ನು ಕಾಲಿಂದ ಒದ್ದಾಗಿದೆ, ಇನ್ನೇನು ಬೆಟರ್ ಆಪ್ಷನ್ಗೆ ಬಂದಿರ್ತಾರೆ. ಸೊ ಅಲ್ಲಿ ಸೆಕೆಂಡ್ ರೌಂಡಿಗೆ ಬಂದಾಗ ಸಿಗ್ಬೋದು ಅಂದ್ಕೊಂಡು ಬಂದಿರ್ತಾರೆ. ಯಾರು ಗೊತ್ತು, ಎಲ್ಲ ಸೀಟ್ಗಳು ಫಿಲ್ ಆಗೋಗಿದ್ರೆ ನಿನಗೆ ಸಿಗೋದು ಇಲ್ಲ ಕಂದ. ಸೊ ನಾನು ಹೇಳೋದು ಚಾಯ್ಸ್ 3 ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ರೌಂಡ್ 1ಅಲ್ಲಿ ಅಂತ ನಾನು ಹೇಳೋದು. ಸೊ ಅದಕ್ಕಿಂತ ಮುಂಚೆ ಹೇಳೋದೇನು, ನಿನ್ನ ಕೋರ್ಸ್ನ ಮತ್ತು ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀನು ಸಿಕ್ಕಿದ್ರೆ ಹೋಗ್ತೀಯಾ ಅನ್ನೋದನ್ನು ಕ್ಲಾರಿಟಿ ಇಟ್ಕೊಂಡೆ ಸೆಲೆಕ್ಟ್ ಮಾಡು, ಸುಮ್ಮನೆ ಬೇಕಾಬಿಟ್ಟಿ ಮಾಡೋದಕ್ಕೆ ಹೋಗ್ಬೇಡ. ಸೊ ಮೊದಲನೇದಾಗಿ ಅದನ್ನು ಆ ಕೆಲಸ ಮಾಡು. ಓಕೆ, ಅಪ್ಪಿತಪ್ಪಿ ಯಾವ್ದಾದ್ರು ಸೀಟ್ ಸಿಕ್ಕಿದೆ ರೌಂಡ್ 1ಅಲ್ಲಿ ಕಣ್ಮುಚ್ಕೊಂಡು ಹೋಗ್ಕಂದ, ಇಲ್ಲ ಚಾಯ್ಸ್ 2 ಆದರೂ ತಗೋ, ಚಾಯ್ಸ್ 3 ದಯವಿಟ್ಟು ತಗೋಬೇಡ, ಯಾಕಂದರೆ ಸೀಟ್ ಸಿಗದೇ ಇರೋ ಚಾನ್ಸಸ್ ಕೂಡ ಇದೆ. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಫೈನ್. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಸೇಮ್ ಕೊಂಡ್ರು. ಚಾಯ್ಸ್ 1, ಚಾಯ್ಸ್ 2 ಸೇಮ್. ಓಕೆ, ಸೊ ಇದರಲ್ಲಿ ನೋಡು. ಓಕೆ, 100% ಸ್ಯಾಟಿಸ್ಫೈಡ್, ಗೋ ಆ್ಯಂಡ್ ಗೆಟ್ ಅಡ್ಮಿಷನ್. ಸೇಮ್ ನಾನು ಮುಂಚೆ ಏನು ಹೇಳ್ತಾ ಇದ್ದೇನೆ. ಬಟ್ ಇದರಲ್ಲಿ ನೋಡಿಲಿ, ಚಾಯ್ಸ್ 2 ಬಾ, ಯು ವಿಲ್ ಓಲ್ಡ್ ದ ಅಲಾಟೆಡ್ ಸೀಟ್, ಯು ನೀಡ್ ಟು ಪೇ ದ ಫೀಸ್ ನೌ, ಡು ನಾಟ್ ಜಾಯಿನ್ ಕಾಲೇಜ್. ಸೇಮ್ ಅಲ್ಟಿಮೇಟ್ಲಿ ನಾನು ಮುಂಚೆ ಏನು ಹೇಳಿದ್ದೆ ಇದ್ದೇನೆ, ಕಾಲೇಜ್ನ ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನ್ನ ಪ್ರಕಾರ ಇದಿಲ್ಲ, ಇರೋದು ಈ ಸಲ ಡೌಟ್ ಕೊಂಡ್ರು. ಹೇಳ್ತಾ ಇದ್ದೀನಿ ಅಷ್ಟೇ, ಯಾಕಂದರೆ KA ಡೈರೆಕ್ಟರ್ ಮತ್ತೆ ಬಂದು ಹೇಳ್ತಾರೆ. ಸೊ ಆ್ಯಸ್ ಐ ಹ್ಯಾವ್ ಸೆಡ್ ನಾವು, ಸೊ ಅದನ್ನು ಮತ್ತೆ ಅಪ್ಡೇಟ್ ಮಾಡ್ತೀವಿ ಮಕ್ಕಳ. ಸೊ ಇಲ್ಲಿವರೆಗೆ ಏನಿದೆ ಅದಂತೂ ಪಕ್ಕ, ಅದನ್ನಂತೂ ತಲೆ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಓಕೆನಾ? ಫೈನ್ ಕೊಂಡ್ರು, ಫೈನ್. ಸೊ ರೌಂಡ್ 3 ನೋಡಬೇಕು, ಇರುತ್ತೋ ಇಲ್ವೋ ಅಂತ ನೋಡಬೇಕು. ಸೊ ರೌಂಡ್ 3 ಇದ್ದರೆ ಪ್ರೊಸೆಸ್ ವಿಲ್ ಬಿ ಸೇಮ್ ಕೊಂಡ್ರು. ಸೊ ಇಫ್ ಸೀಟ್ ಇಸ್ ಅಲಾಟೆಡ್, ರೌಂಡ್ 3 ಹೇಳ್ಬಿಡ್ತೀನಿ ಏನಾಗುತ್ತೆ, ಮುಂಚೆ ಏನಿತ್ತು ಅಂತ ಅದ್ರ ಪ್ರಕಾರ ಹೇಳ್ತೀನಿ ಮಕ್ಕಳ. ರೌಂಡ್ 3 ಬಂದು ಹೆಂಗೆ ಅಂತಂದರೆ, ಸೀಟ್ ಅಲಾಟ್ ಆಗಿದೆ, ಅಡ್ಮಿಷನ್ ಆಗಲೇಬೇಕು. ನೀನು ಅಲ್ಲೆಲ್ಲ ಬಂದು ನಕರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೀಗ ಸೀಟ್ ಬೇಡ, ನಾನು ಬಿಟ್ಬಿಟ್ಟು ಹೋಗ್ತೀನಿ, ಯಾಕಂದರೆ ನೀನು ಅಲ್ಲಿ ಬಂದಮೇಲೆ ಅಡ್ಮಿಷನ್ ಆಗಲೇಬೇಕು. ನೀನು ರೌಂಡ್ 3ಗೆ ನಿನಗೆ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಎಟ್ ಆಲ್. ಅರ್ಥ ಆಗ್ತಿದೆಯಾ? ನೀನು ಸೀಟ್ ತೊಗೊಳ್ಳೇಬೇಕು ರೌಂಡ್ 3ಗೆ ಬಂದಾಗ. ನೆಕ್ಸ್ಟು, ದ ಸ್ಟೂಡೆಂಟ್ ಡಸ್ ನಾಟ್ ಹ್ಯಾವ್ ಫರ್ದರ್ ಆಪ್ಷನ್ ಎಟ್ ಆಲ್, ಆಸ್ ಐ ಸೆಡ್ ನಾವು. ಸೊ ಇಫ್ he or she wants to study engineering, they need to take admission now. ನೆಕ್ಸ್ಟ್ ಇಯರೆಲ್ಲ ಟ್ರೈ ಮಾಡ್ತೀನ, ಸೀನೇ ಇಲ್ಲ. ಸೊ ನಿಮ್ಗೆ ರೌಂಡ್ 3ಗೆ ಬರ್ತಾ ಇದ್ರೆ ಅಂದರೆ ಅಲ್ಲಿ ಏನು ಅಲಾಟ್ ಆಗಿದೆ ಸೀಟ್ ತೊಗೊಳ್ಳೇಬೇಕು. ಅದು ಹೆಂಗೆ ಅಂದರೆ ಉಳಿದಿರೋ ಸೀಟ್ಗಳು ಯಾರಿಗೂ ಬೇಡದೇ ಇರೋ ಸೀಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಟೈಮಲ್ಲಿ. ಇಲ್ಲ ಲಕ್ಕಿದ್ರೆ ಏನಾಗುತ್ತೆ ಅಂತಂದರೆ, ಯಾರೋ ಒಬ್ಬರು ಮಹಾನ್ ಭಾವರು ಯಾವುದೋ ಒಂದು ಕೋರ್ಸ್ ಬೇಡ, ನಾನು ಇನ್ನೂ NIT IIT ಮತ್ತು ನೀಟ್ ಮೆಡಿಕಲ್ ಮಾಡ್ತೀನಿ ಅಂತೇಳಿ ಬಿಟ್ಟೋಗಿದ್ರೆ ಅಂಥ ಒಳ್ಳೊಳ್ಳೆ ಕಾಲೇಜ್ ಸೀಟ್ಗಳು ಸಿಗ್ಬೋದು. ಅದಕ್ಕೆ ನೋಡಿ, ರೌಂಡ್ 3 ಕಟ್ ಆಫ್ ಯಾವತ್ತು ಕೆಳಗಡೆಗೆ ಬಂದುಬಿಟ್ಟಿರುತ್ತೆ.
ರೌಂಡ್ 1 ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ, ರೌಂಡ್ 3 ಕ್ಯಾರೆಕ್ಟಾಗಿ ಬಂದಿರುತ್ತೆ. ಯಾಕಂದರೆ ಯಾರೋ ಒಬ್ಬ ಸ್ಟೂಡೆಂಟ್ ಬಿಟ್ಟು ಇನ್ನೊಬ್ಬ ಯಾರೋ ಸ್ಟೂಡೆಂಟ್ ತೊಗೋಬೋದು. ಪ್ಯೂರ್ಲಿ ಲಕ್ ಮಕ್ಕಳ, ರೌಂಡ್ 3 ಇಸ್ ಪ್ಯೂರ್ಲಿ ಲಕ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ಬೈ ದಿಸ್ ಯಸ್ ಥಿಂಕ್ ಬಿಫೋರ್, ನಾ ಈಗ ತಾನೇ ಹೇಳೋದಲ್ಲ, ಥಿಂಕ್ ಬಿಫೋರ್ ಅಟೆಂಡಿಂಗ್ ರೌಂಡ್ 3 ಬಿಕಾಸ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಅಡ್ಮಿಟೆಡ್ ಟು ದ ಕೋರ್ಸ್ ಅಲಾಟೆಡ್ ಇಯರ್ ಯು ಕೆನಾಟ್ ಅಟೆಂಡ್ ಕೌನ್ಸಿಲಿಂಗ್ ನೆಕ್ಸ್ಟ್ ಇಯರ್. ಅರ್ಥ ಆಗ್ತಿದೆಯಾ? ಓಕೆ ಫೈನ್ ಮಕ್ಕಳ, ಫೈನ್ 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 ಫೈನ್. ಎಸ್ ನಾನು ಈಗೇನು ಹೇಳಿದೆ ಅಷ್ಟೇನಾ? ಸೊ ಇಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗ್ದಿದೆ. ಸೊ ನೆಕ್ಸ್ಟ್ ಇನ್ನೇನಾದರೂ ಮಕ್ಕಳ ನಿಮಗೆ ಡೀಟೇಲ್ಸ್ ಬೇಕಂದರೆ ಅದನ್ನು ಖಂಡಿತ ನಾನು ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ ಮಕ್ಕಳ. ಆ್ಯಂಡ್ ನಿಮ್ಗೇನಾದರೂ ಎಜುಕೇಷನ್ ಲೋನ್ ವಿಚಾರವಾಗಿ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಎಜುಕೇಷನ್ ಲೋನ್ ಅಂತ, ಆ್ಯಂಡ್ ಅಲ್ಲಿ ನಿಮಗೆ ಖಂಡಿತ ನಾನು ಒಂದು ವೀಡಿಯೋ ಮಾಡಿ ಬಿಡ್ತೀನಿ. ಓಕೆನಾ? ಫೈನ್. ಸೊ ಅಂಟಿಲ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ವೀಡಿಯೋ, ಟೇಕ್ ಕೇರ್, ಆಲ್ ದ ಬೆಸ್ಟ್, ಬೈ ಬೈ ಮಕ್ಕಳ.